ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ. ಮೊದಲನೇ ನಿಯಮ, ಪುಟ 216, 18 ಅಕ್ಟೋಬರ್ 2025. ಮಧ್ಯಾಹ್ನದ ಸಂಧ್ಯೆ ಮುಗಿಯುತ್ತಾ ಮುಗಿಯುತ್ತಾ ಮತ್ತೆ ಸಾಯಂಕಾಲ ಬರುವುದು. ಆಗ ಉಷ್ಣತೆ ತಕ್ಕ ಮಟ್ಟಿಗೆ ಶಾಂತವಾಗಿರುವುದು. ಆಗ ನೀವು ಶೈತ್ಯದ ಸಮೀಪವಿರುವಿರಿ. ಕಾಲ ಕಳೆದಂತೆಲ್ಲ ಅದಕ್ಕೆ ತೀರ ಸಮೀಪವಾಗುವಿರಿ. ಕಟ್ಟ ಕಡೆಗೆ ನಾವು ಅದರ ಸಮೀಪತರದ ಬಿಂದುವನ್ನು ತಲುಪುವೆವು. ಇದು ಪ್ರಾತಃ ಕಾಲವಿದ್ದಿತು. ಆಗ ಸೂರ್ಯನ ಉಷ್ಣತೆ ಇನ್ನೂ ಕಾಲಿಟ್ಟಿರಲಿಲ್ಲ. ಇದು ವೈಜ್ಞಾನಿಕ ವಿಷಯವಾಗಿದ್ದು, ಅದೇ ರೀತಿಯಲ್ಲಿ ಉಷ್ಣತೆ ಶೈತ್ಯತೆಗನುಸಾರವಾಗಿ ಕಾಲ ವಿಭಾಗ ಮಾಡಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಹೇಳುವುದು, ಸತ್ ಮತ್ತು ತಮಗಳ ವೇಳೆಯಲ್ಲಿಯೇ ಸಂಧಿಯನ್ನು ವಿಧಿಸಲಾಗಿದ್ದು ರಜದ ಕಾಲದಲ್ಲಿ ಏಕೆ ವಿಧಿಸಲಾಗಿಲ್ಲ? ಬೆಳಗ್ಗೆ ಅಂದ್ರೆ ಸತ್ತು, ಸಾಯಂಕಾಲ ಅಂತಂದ್ರೆ ತಮ, ಮಧ್ಯಾಹ್ನ ಅಂತಂದ್ರೆ ರಜ. ಬಹುಶಃ ನಿಮಗೆ ಅನುಪಾತಗಳ ವಿಲೋಮ ಇನ್ವರ್ಟೆಂಡೋದ ಪರಿಚಯವಿದೆ. ಎರಡು ತುದಿಗಳನ್ನು ಅರ್ಥಾತ್ ಮೊದಲು ಮತ್ತು ಕೊನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಆರಂಭವು ಸತ್, ಕೊನೆಯ ತಮ್. ಇದನ್ನು ವಿಲೋಮಗೊಳಿಸಿದರೆ ಆರಂಭವು ಕೊನೆಯಾಗುವುದು, ಕೊನೆಯು ಆರಂಭವಾಗುವುದು. ಮಧ್ಯದಲ್ಲಿ ಏನೂ ಬದಲಾವಣೆ ಇರುವುದಿಲ್ಲ. ಇವೆರಡನ್ನೂ ಕೂಡಿಸಿರುವ ಒಂದು ಕಾಲ್ಪನಿಕ ರೇಖೆ ಮಾತ್ರ ಮಧ್ಯದ್ದು. ಸೊ ಹಾಗಾಗಿ ಮಧ್ಯಾಹ್ನದ ಸಂಧ್ಯವನ್ನು ಅವರಿಗೆ ವಿಧಿಸಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಳಗ್ಗೆದ್ದು ಸತ್, ಬೆಳಗಿನ ಸಂಧ್ಯಾ ಸತ್ ಸಂಬಂಧಪಟ್ಟಿದ್ದು, ಸಾಯಂಕಾಲದ ಸಂಧ್ಯಾ ತಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಬೆಳಗಿನ ಸಂಧ್ಯಾದಲ್ಲಿ ನಾವು ಸಾಮಾನ್ಯವಾಗಿ ಧ್ಯಾನ ಮಾಡ್ತೀವಿ, ಸಾಯಂಕಾಲ ಸಂಧ್ಯಾದಲ್ಲಿ ನಾವು ಶುದ್ಧೀಕರಣ ಮಾಡಿಕೊಳ್ತೀವಿ. ಮಧ್ಯಾಹ್ನದ ಸಂಧ್ಯಾದಲ್ಲಿ ನಾವು ಯಾವುದೇ ಒಂದು ವಿಧಿಯನ್ನು ಕೊಟ್ಟಿಲ್ಲ, ಮಾಡಲೇಬೇಕಂತ ಏನೋ ಷರತ್ತೇನು ಹಾಕಿಲ್ಲ. ಇದು ಮಧ್ಯದ ಒಂದು ಇದೆಯಲ್ಲ, ಸ್ಥಿತಿ ಇದೆಯಲ್ಲ, ಸಂಧ್ಯಾದ ಗತಿ, ಅದನ್ನು ನಾವು ರಜಾ ಅಂತ ಕರಿತೀವಿ. ಇಂದು ನಾನು ದೊಡ್ಡ ತತ್ವಜ್ಞಾನವನ್ನು ನಿಮ್ಮೆದುರಿಗೆ ಇಡುತ್ತಿರುವೆನು. ಜನರು ಇದನ್ನು ಬಹಳ ಕಡಿಮೆ ತಿಳಿದುಕೊಂಡಿದ್ದಾರೆ. ಜನರು ಸತ್ತನ್ನೇ ಮೂಲವೆಂದು ಭಾವಿಸುವರು. ಭಗವಂತನನ್ನು ತಿಳಿಯಲು ಅದನ್ನೇ ಅಳತೆಗೋಲಾಗಿ ಮಾಡಿರುವರು. ಆದರೆ ಅದರ ಹಿಂದಿರುವ ರಹಸ್ಯ ಅವರಿಗೆ ತಿಳಿಯದು. ಇದರ ತಳದಲ್ಲಿರುವ ಆ ವಿಶಿಷ್ಟ ವಸ್ತು ಇದುವರೆಗೆ ಅವರ ದೃಷ್ಟಿಗೆ ಬಿದ್ದಿಲ್ಲ. ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಸತ್ತನ್ನು ದಾಟ್ ಹೋಯಿತು ಅಂತಂದ್ರೆ ನಮಗೆ ತಮದ ಸ್ಥಿತಿ ಸಿಗತ್ತೆ. ನಾವು ಇದನ್ನ ಎಷ್ಟೋ ಸತಿ ಹೇಳಿದೀವಿ, ತಮಕ್ಕೂ ತಮಸ್ಸಿಗೂ ಸಂಬಂಧ ಇಲ್ಲ. ತಮದ ಸ್ಥಿತಿ ಕೇಂದ್ರದ ಹತ್ರ ಇರತಕ್ಕಂಥದ್ದು ಯಾವ ಸ್ಥಿತಿ ಅಂತಂದ್ರೆ ತಮದ ಸ್ಥಿತಿ. ಕೆಳಗಡೆ ಇಳಿತಿದ್ದಂಗೆನೆ ನಂತರ ಸತ್ವ ಬರುತ್ತೆ, ನಂತರ ರಜಸ್ ಬರುತ್ತೆ, ನಂತರ ತಮಸ್ಸು ಬರುತ್ತೆ. ಇದು ತ್ರಿಗುಣಗಳು. ಸತ್ವ, ರಜಸ್ಸು, ತಮಸ್ಸು, ಇದು ತ್ರಿಗುಣಗಳು. ಆದ್ರೆ ತಮದ ಸ್ಥಿತಿ ಈ ತ್ರಿಗುಣಗಳನ್ನ ಮೀರಿ ಇರತಕ್ಕಂಥದ್ದು. ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟವು. ಯೋಗಿಗಳು ಪಡೆಯಬೇಕಾದ ವಿಶಿಷ್ಟ ವಸ್ತು ಇದೆ. ಈ ಬಿಂದುವಿನವರೆಗೆ ಬಂದು ಮುಟ್ಟುವುದು ಬಹಳ ಕಠಿಣ. ಸತ್ತನ್ನು ಪಡೆಯುವುದು ಬಹಳ ಸುಲಭ. ಆದರೆ ನಾನು ತಮವೆಂದು ಕರೆದಿರುವುದು ಅಷ್ಟು ಸುಲಭ ಪ್ರಾಪ್ಯವಲ್ಲ. ಅದರ ಆಚೆಗೆ ಏನೂ ಇಲ್ಲ. ಸಾಮಾನ್ಯವಾಗಿ ಜನರು ಮಾತುಗಳಲ್ಲೇನೋ ಬಹಳಷ್ಟು ಆಡುತ್ತಾರೆ, ಆದರೆ ವಸ್ತುಗಳ ತಳಕ್ಕೆ ಯಾರೂ ಹೋಗುವುದಿಲ್ಲ. ಸ್ವಚ್ಛತೆ, ಸರಳತೆ ಮತ್ತು ಶಾಂತಿಗಳು ಸಹ ಇಲ್ಲಿ ಇನ್ನು ಮುಂದೆ ಇಲ್ಲ. ನೋಡ್ರಿ, ತಮದ ಸ್ಥಿತಿಯಲ್ಲಿ ಸ್ವಚ್ಛತೆ, ಶಾಂತತೆ, ಸರಳತೆ ಇದು ಯಾವುದು ಕೂಡ ಇಲ್ಲ. ಇವೆಲ್ಲ ನಮಗೆ 12ನೇ ಬಿಂದುಗೂ ಬಂದ್ಬಿಡುತ್ತೆ. ಕಾಲಕ್ರಮೇಣದಲ್ಲಿ ನಾವು ಕೇಂದ್ರದ ಹೊರಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅದರ ಅರಿವೇ ಹೊರಟೋಗುತ್ತೆ ನಮಗೆ. ಅದು ಅಂದ್ರೆ ತಮದ ಸ್ಥಿತಿ, ಅದು ಇವೆಲ್ಲಗಳಿಂದ ಬೇರೆ ಆಗಿದೆ. ನೀವು ವರ್ಷಗಟ್ಟಲೆ ಪರಿಶ್ರಮ ಪಟ್ಟರೂ ಅಗಣಿತ ಜನ್ಮಾಂತರಗಳ ಅನಂತರವೂ ಪಡೆಯುವ ವಸ್ತುವು ಇದೆ. ಜಗತ್ತಿನ ದೊಡ್ಡ ದೊಡ್ಡ ಸಂತರು ಸಹ ಈ ದೃಶ್ಯದಿಂದ ವಂಚಿತರಾಗಿದ್ದಾರೆ. ನೀವು ಶೋಧಿಸುತ್ತಿರುವ ಮತ್ತು ನಿಜವಾದ ಜೀವನವಾಗಿರುವ ಆತ್ಮನಿರಸನದ ಸ್ಥಿತಿ ಇದರಲ್ಲಿಯೇ ಇದೆ. ಆತ್ಮನಿರಸನದ ಸ್ಥಿತಿ ಬಂದಾಗ ಅದರ ಒಂದು ಅಡಿಪಾಯದ ಮೇಲೆ ನಾವು ಈ ತಮದ ಸ್ಥಿತಿಗೆ ಹೋಗ್ತೀವಿ. ಸೊ ಆತ್ಮನಿರಸನದ ಸ್ಥಿತಿ ಆದ ತಮದ ಸ್ಥಿತಿನಲ್ಲಿ ಅಡಕವಾಗಿದೆ. ಎಲ್ಲ ಚಟುವಟಿಕೆಗಳು ಈ ಬಿಂದುವಿಗೆ ಬರುವ ಮೊದಲೇ ಮುಗಿದು ಹೋಗುವು. ನಿಸರ್ಗದ ರಹಸ್ಯವನ್ನು ನಾನಿಂದು ಬಯಲಿಗಿಡುತ್ತಿದ್ದೇನೆ. ಈಶ್ವರ ಅಥವಾ ಮೂಲ ಅವಸ್ಥೆಯ ಕೀಲು ಇದೆ. ಮೂಲ ಅವಸ್ಥೆ ಅಂತಂದ್ರೆ ಸೆಂಟರ್. ನಾವೇನು ಮೂಲ ಅಂತ ಹೇಳ್ತೀವಲ್ಲ, ದೈವಿ ಪ್ರಕಾಶದ ಮೂಲ ಅಂತ ಏನು ಹೇಳ್ತೀವಲ್ಲ, ಆ ಮೂಲ ಇದೆ. ಜನರು ಎಷ್ಟೋ ಕಾಲದಿಂದ ಜಿಜ್ಞಾಸೆ ನಡೆಸಿದರು, ಶೋಧ ಮಾಡಿದರು, ಆದರೆ ಯಾವಾಗಲೂ ಮೂಲ ವಸ್ತುವಿನ ಹಿಂದೆಯೇ ಉಳಿದರು. ಇಲ್ಲಿ ಬೋಧೆಯ ಪ್ರವೇಶವಿಲ್ಲ. ಜನರು ತಮ್ಮದ ಆ ಅವಸ್ಥೆಯನ್ನು ತಮ್ಮ ಕಡುವೈರಿ ಎಂದು ತಿಳಿಯುವರು. ಆದರೆ ಇಂಥ ಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿರುವವನ್ನು
ಯಾವನಾದರೂ ಸರಳ ಮನುಷ್ಯನನ್ನು ನೀವು ನೋಡಿರುವಿರಾ? ಆತನ ಸ್ಥಿತಿ ಹೇಗಿರುತ್ತದೆ? ಆತನು ಪ್ರಕೃತಿ ಹೊಂಗುತ್ತಾ ಪೂರ್ಣತ್ವವೆನಿಸುವ ಅವಸ್ಥೆಯನ್ನು ಮುಟ್ಟಿದಾಗ ತಿಳಿಗೇಡು ಬಾಲಕನು ಹೇಗೋ ಹಾಗೆ ತನ್ನ ಸ್ಥಿತಿಯನ್ನು ಅಭಿವ್ಯಕ್ತಿಗೊಳಿಸಲಾರ. ಅಲ್ಲಿಗೆ ಹೋದಾಗ ಏನಾಗುತ್ತೆ, ನಮ್ಗೆ ಅರಿವೇ ಇರಲ್ಲ. ಅರಿವೇ ಇಲ್ಲದೆ ಇರಬೇಕಾದ್ರೆ ನಮ್ಮ ಸ್ಥಿತಿಯನ್ನು ಹೇಗೆ ನಾವು ಅಭಿವ್ಯಕ್ತಿಗೊಳಿಸೋದು? ಆ ವ್ಯಕ್ತಿ ಈ ಸ್ಥಿತಿಯನ್ನು ಪಡ್ಕೊಂಡ ಮೇಲೆ ಅದನ್ನ ಅಭಿವ್ಯಕ್ತಿಗೊಳಿಸಲು ಸಾಧ್ಯವಿಲ್ಲ. ಹಾಗಿರ್ತಾಗಾರೆ ಎಳೆಯ ಮಗು ಇವತ್ತು ತಾನೇ ಹುಟ್ಟಿದ ಕೂಸು ಹೇಗಿರುತ್ತಲ್ವ ಆ ರೀತಿ ಇರುತ್ತೆ ಅವರ ಸ್ಥಿತಿ. ಆದರೆ ಅದೇ ಸತ್ಯದ ಒಂದು ಸಣ್ಣ ಹನಿ ಆತನನ್ನು ಸೋಂಕಿದರೆ, ಆದರೆ ಸೋಂಕಿದ್ದುದೇ ಆದರೆ ಆತನಿಗೆ ತನ್ನ ತಮ್ಮದ ಅವಸ್ಥೆಯ ಅಂದಾಜು ಹೊಳೆಯತೊಡಗುವುದು. ಸೊ ಈಗ ಅದೇ ಸತ್ಯದ ಒಂದು ಸಣ್ಣ ಹನಿ, ಸತ್ಯದ ಅಂತಂದ್ರೆ ಇಲ್ಲಿ ಆ ಸತ್ವಗುಣದ ಒಂದು ಸಣ್ಣ ಹನಿ ಅದೇನಾದ್ರು ಸೋಂಕಿದ್ರೆ ಅವರಿಗೆ ಆಗ ತಮದ ಸ್ಥಿತಿ ಅರಿವಾಗುತ್ತೆ. ನೋಡಿ, ಅರಿವು ಬರಬೇಕಾದ್ರೆ ಎರಡು ವಿಷಯಗಳು ಬಂದು ಜೊತೆಯಾಗಿ ಘರ್ಷಣೆ ಆದ್ರೆ, ಮಿಲನ ಆದ್ರೆ ಅವಾಗ ನಿಮ್ಗೆ ಅರಿವಿರುತ್ತೆ, ಇಲ್ದಾರ ಅರಿವಿರಲ್ಲ. ಎಲ್ಲ ಹೇಗೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಅರಿವು ಯಾಕಿರುತ್ತೆ? ಅರಿವು ಯಾವಾಗ ಬರುತ್ತೆ ಅಂತಂದ್ರೆ ಎರಡು ವಿಚಾರಗಳು ಘರ್ಷಣೆ ಆದಾಗ ಅವಾಗ ಅರಿವಿರುತ್ತೆ. ಎರಡು ವಿಚಾರಗಳ ನಡುವೆ ಒತ್ತಡ ಇದ್ದಾಗ, ಎರಡು ವಿಚಾರಗಳ ಮಿಶ್ರಣವಾದಾಗ, ಎರಡು ಸ್ಥಿತಿಗಳ ಮಿಶ್ರಣವಾದಾಗ ಅರಿವಾಗುತ್ತೆ. ಸರಿನಾ? ಸೊ ಈಗ ಅರಿವಾಯಿತು ಅಂತಂದ್ರೆ ಯಾವಾಗ ಆಗುತ್ತೆ? ಆ ವ್ಯಕ್ತಿಗೆ, ಆ ತಮ್ಮದ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಅರಿವೇ ಇರಲ್ಲ. ಸೊ ಅವ್ರಿಗೆ ಸ್ಥಿತಿ ಬಗ್ಗೆ ಏನು ಗೊತ್ತೇ ಇರಲ್ಲ. ಆದರೆ ಅವರಿಗೆ ಸತ್ವದ ಒಂದು ಸೋಂಕು ತಾಕ್ಸಿದರೆ ಅವಾಗ ಅವರಿಗೆ ತಮ್ಮದ ಸ್ಥಿತಿ ಅರಿವಾಗುತ್ತೆ. ಸತ್ವದ ಒಂದು ಸೋಂಕು ತಾಕ್ಸದ ಹಾಗೆ ಏನೋ ಪ್ರಶ್ನೆ ಕೇಳ್ತೀರಾ, ಏನೋ ಒಂದಿಷ್ಟು ಕ್ಲಾರಿಫಿಕೇಶನ್ ಕೇಳ್ತೀರಾ, ಏನೋ ಒಂದಿಷ್ಟು ಸ್ಪಷ್ಟತೆ ಕೇಳ್ತೀರಾ, ಏನೋ ಕೇಳ್ತೀರಾ ಅಂತ ಇಟ್ಕೊಳ್ರಿ. ಅವಾಗ ಆ ಸತ್ವಗುಣದ ಒಂದು ಸೋಂಕು ತಗಲುತ್ತೆ ತಮ್ಮದ ಸ್ಥಿತಿಗೆ. ಅವಾಗ ಅವರಿಗೆ ತಮ್ಮದ ಸ್ಥಿತಿಯ ಅರಿವಾಗುತ್ತೆ. ಹೀಗೇಕೆ? ಏಕೆಂದರೆ ಅವೆರಡರ ಸಂಗಮ ಬಿಂದುವು ಒಂದು ಹೊಸ ವಸ್ತುವನ್ನು ನಿರ್ಮಿಸುವುದು. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ, ಎರಡು ವಸ್ತುಗಳು ಯಾವಾಗ ಒಟ್ಟಿಗೆ ಬರುತ್ತೋ ಒಂದು ಹೊಸ ವಸ್ತು ನಿರ್ಮಾಣ ಆಗುತ್ತೆ. ಇದು ಸೃಷ್ಟಿಯ ರಹಸ್ಯ. ಎರಡು ವಸ್ತುಗಳು ಒಟ್ಟಿಗೆ ಬಂದಾಗ ಒಂದು ಹೊಸ ಸ್ಥಿತಿಯ ನಿರ್ಮಾಣ ಆಗುತ್ತೆ. ಈ ಸತಿ ಭಂಡಾರದ ಮೆಸೇಜ್ ಇತ್ತಲ್ವಾ, ಅದ್ರಲ್ಲಿ ಅದೇ ತಾನು ಹೇಳಿದ್ದು. ಸೊ ಆಮ್ಲಜನಕ, ಜಲಜನಕ ಎರಡು ಬೇರೆ ಬೇರೆ ವಸ್ತುಗಳು, ಅದೆರಡು ಒಟ್ಟಿಗೆ ಬಂದಾಗ ಹೊಸ ವಸ್ತು ಒಂದು ನಿರ್ಮಾಣ ಆಗುತ್ತೆ. ಸೋಡಿಯಂ ಬೇರೆ, ಕ್ಲೋರೈಡ್ ಬೇರೆ, ಅದೆರಡು ಬೇರೆ ಬೇರೆ ವಸ್ತುಗಳು, ಎರಡು ಒಟ್ಟಿಗೆ ಬಂದಾಗ ಉಪ್ಪು ನಿರ್ಮಾಣ ಆಗುತ್ತೆ ಅಲ್ವಾ? ಹೊಸ ಸ್ಥಿತಿಯ ನಿರ್ಮಾಣ, ಹೊಸ ವಸ್ತುವಿನ ನಿರ್ಮಾಣ ಆಗುತ್ತೆ. ಸೃಷ್ಟಿಯ ಆರಂಭದಲ್ಲಿ ಇದ್ದುದಾದರೂ ಅದೇ. ಈಗ ಮತ್ತೆ ಅದೇ ಮೇಲೆ ವಿವರಿಸಲಾದ ವಿಲೋಮದ ಸಮಸ್ಯೆ ಬರುವುದು. ಸರಿ, ಈಗ ಮುಂದಕ್ಕೆ ಹೋಗೋಣ. ಮೂಲ ತತ್ವದ ಮೂರನೇ ಅವಸ್ಥೆಯೇ ನಿಸರ್ಗದ ಸುಂದರ ದೃಶ್ಯ. ಜನರು ವಾಸ್ತವವಾಗಿ ಇದರಲ್ಲಿಯೇ ಮಗ್ನರಾಗಿರುವರು ಮತ್ತು ಚಿತ್ತವನ್ನು ಅತ್ತಿತ್ತ ಹರಿಬಿಟ್ಟು ಇಚ್ಛೆಗಳ ರಾಶಿಯನ್ನೇ ಕೂಡಿ ಹಾಕಿರುವರು. ಸತ್ ಎಂದು ನೀವು ಕರೆಯುವ ಹೊಳಪುಳ್ಳ ವಸ್ತುವಿನ ಮೇಲೆ ಮೊದಲು ನಿಮ್ಮ ದೃಷ್ಟಿ ಬೀಳುತ್ತದೆ. ನಾವು ಸಾಮಾನ್ಯವಾಗಿ ರಾಜಯೋಗ ಅಂತಂದ್ರೆ ಮನಸ್ಸಿನ ಮೇಲೆ ಕೆಲಸ ಮಾಡ್ತೀವಲ್ವಾ? ಮನಸ್ಸನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡೋದು ರಾಜಯೋಗ, ಸಾಧನೆ ಮಾಡೋದು. ಈಗ ಮನಸ್ಸು ರಜ, ದೇಹ, ಸ್ಥೂಲ ದೇಹ ಇದೆಯಲ್ಲ ಅದು ತಮಸ್ಸು, ಆತ್ಮ ಇದೆಯಲ್ಲ ಅದು ತತ್ವ. ಸರಿನಾ? ಈ ಮೂರು ಜ್ಞಾಪಕ ಇಟ್ಕೊಂಡ್ರಿ. ಲಾಲಾಜಿ ಅವರು ಇದನ್ನು ಬರೆದಿದ್ದಾರೆ ಚಿರಂತನ ಸತ್ಯದಲ್ಲಿ. ಮನಸ್ಸು ರಜಸ್ಸು ಸಂಬಂಧಪಟ್ಟಿದ್ದು, ನಮ್ಮ ಸ್ಥೂಲ ದೇಹ ತಮಸ್ಸಿಗೆ ಸಂಬಂಧಪಟ್ಟಿದ್ದು, ಮತ್ತು ನಮ್ಮ ಆತ್ಮ ಅದು ಸತ್ವಕ್ಕೆ ಸಂಬಂಧಪಟ್ಟಿದ್ದು. ನಾವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಏನ್ ಮಾಡ್ತೀವಿ? ಮನಸ್ಸಿನ ಪದರವನ್ನು ದಾಟಿ ಹಿಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಿಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಏನಿರುತ್ತೆ ಅಲ್ಲಿ? ನಮ್ಗೆ ಅಲ್ಲಿ ಆ ಸತ್ವದ ಬೆಳಕು ಕಾಣಲಿಕ್ಕೆ ಶುರು ಆಗುತ್ತೆ. ನಾವು ಅದನ್ನೇ ಗುರಿ ಅಂತ ಅನ್ಕೊಂಡ್ಬಿಡ್ತೀವಿ. ಅದನ್ನೇ ಬಾಬುಜಿಯವರು ಬೆಳಿತಿರೋದು. ಏನಂತ ಹೇಳ್ತಾ ಇದ್ದಾರೆ? ಸತ್ ಎಂದು ನೀವು ಕರೆಯುವ ಹೊಳಪುಳ್ಳ ವಸ್ತುವಿನ ಮೇಲೆ ಮೊದಲು ನಿಮ್ಮ ದೃಷ್ಟಿ ಬೀಳುತ್ತದೆ. ಈ ಹೊಳೆಯುವ ಪದಾರ್ಥವು ಮಾಯೆ ಹೊರತು ಬೇರೇನೂ ಅಲ್ಲ. ಜನರು ಇದರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವರು, ಆದರೆ ನಿಜವಾಗಿ ಅದು ಸತ್ಯದ ಹಾಗೂ ಆಧ್ಯಾತ್ಮದ ವಲಯದಿಂದ ಬಹುದೂರವಾಗಿದೆ. ಜನರು ತಮ್ಮ ಅವಸ್ಥೆಯನ್ನು ಎಷ್ಟು ಮೂಕಗೊಳಿಸಿರುವರೆಂದರೆ ಇದನ್ನು ಕೇಳರೂ ಸಹ ಒಲ್ಲರು, ಆದರೆ ಅಥವಾ ಇದರ ಅನುಭವ ಪಡೆಯುವ ಪ್ರಯತ್ನವನ್ನೂ ಮಾಡಲಾರರು. ಯಾವುದರ ಆಚೆಗಾಗಲಿ ಬೆಳಕಾಗಲಿ ಕತ್ತಲೆ ಆಗಲಿ ಯಾವುದೂ ಇಲ್ಲವೋ ಆ ಮೂಲ ವಸ್ತುವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಅದೇ ನಮ್ಮ ತಮದ ಸ್ಥಿತಿ. ಬೆಳಕನ ಸ್ತರವನ್ನು ದಾಟಿ ಕತ್ತಲೆಯ ಸ್ತರವನ್ನು ದಾಟಿ ನಿಮಗಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ ಅದು ನಮಗೆ ತಮದ ಸ್ಥಿತಿ.
ನಾನು ನಮ್ಮ ಸಂಸ್ಥೆಯ ಸಂಕೇತ ಮುದ್ರೆಯಲ್ಲಿ ತೋರಿಸಿದ ವಸ್ತು ಇದೆ. ಮಾನವನ ಉನ್ನತಿಯ ಮೂಲ ಸ್ಥಿತಿ ಇದೇ ಆಗಿದೆ. ಇಲ್ಲಿಂದ ಕೆಳಗೆ ಬೀಳುವ ಸಂಭವವಿರುವುದಿಲ್ಲ. ತಮದ ಸ್ಥಿತಿ ಅಂತಂದ್ರೆ ಕೇಂದ್ರದ ಹತ್ರ ಹೋಗಿ ಕೇಂದ್ರದ ಒಂದು ಸತ್ವವನ್ನೆಲ್ಲ ಗ್ರಹಿಸಿಕೊಂಡು ಆ ಸುಪ್ತ ಚಲನೆಯಲ್ಲಿ ನೆಲೆ ನಿಂತಾಗ ಅದನ್ನ ತಮದ ಸ್ಥಿತಿ ಅಂತ ಹೇಳ್ತೀವಿ. ಅಲ್ಲಿಂದ ಕೆಳಗಡೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ತತ್ವಜ್ಞಾನ ಬಹು ಸೂಕ್ಷ್ಮವಾಗಿದೆ. ಎಲ್ಲಿ ಬೆಳಕು ಕತ್ತಲೆ ಯಾವುದೂ ಇಲ್ಲವೋ ಆ ಅವಸ್ಥೆಯನ್ನು ಮಹಾತ್ಮರು ಸತ್ಯಪದ ಎಂದು ಕರೆದಿದ್ದಾರೆ. ಆದರೆ ಅವರ ವಿಚಾರ ಸರಿಯಲ್ಲ. ಆ ವಸ್ತು ಇದಕ್ಕಿಂತಲೂ ಆಚೆ ಇದೆ. ಇದು ಮೂಲದ ಕೇವಲ ಪ್ರತಿಬಿಂಬ. ಅಂದ್ರೆ ಆ ಸತ್ಯಪದ ಅಂತ ಏನು ಕರೀತಾರಲ್ವ, ಆ ಸತ್ಯಪದ ಅನ್ನೋದು ಮೂಲದ ಪ್ರತಿಬಿಂಬ ಅಥವಾ ಛಾಯೆ ಮಾತ್ರ. ನಿಜವಾಗಿ ಸತ್ಯವು ಅದರ ನಂತರ ಇದೆ. ಸತ್ಯಪದ ಅಂತ ಏನು ಕರೀತಾರಲ್ಲ, ಸತ್ಯಪದ ದಾಟಿದ ಮೇಲೆ ಸತ್ಯವಸ್ತು ಇರ್ತಕ್ಕಂಥದ್ದು. ಆ ಸತ್ಯವಸ್ತುವಿನ ಛಾಯೆ ಅಥವಾ ಪ್ರತಿಬಿಂಬ ಸತ್ಯಪದ. ಸತ್ಪದ ಅಂತ ನಾವೇನು ಕರಿತೀವಿ ಅದು ಎಲ್ಲಿ ಬರುತ್ತೆ ಅಂತಂದ್ರೆ 12ನೇ ಬಿಂದು ಮತ್ತು 13ನೇ ಬಿಂದು ನಡುವೆ ಬರ್ತಕ್ಕಂಥ ಒಂದು ಬಿಂದು ಅದು ಸತ್ಪದ ಅನ್ನೋದು. 12, 13ಕ್ಕೆ. ಆದ್ರೆ 13ಗೆ ನಾವು ಸೆಂಟರ್ಗೆ ಹೋದಾಗ, ಕೇಂದ್ರಕ್ಕೆ ಹೋದಾಗ ಅಲ್ಲಿ ಮೂಲ ಸಿಗೋದು. 13ರಲ್ಲಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಮಗೆ ಮೂಲ ಸಿಗುತ್ತೆ, 13ರ ಮಧ್ಯಭಾಗದಲ್ಲಿ. ಸತ್ಪದ್ ಅನ್ನೋದು 13ನೇ ಬಿಂದುವಿನ ಆಚೆ ಇರುತ್ತೆ, 12, 13 ಮಧ್ಯದಲ್ಲಿ ಇರುತ್ತೆ. ಹಾಗಾಗಿ ಇದು ಎರಡು ಬೇರೆ ಬೇರೆ ಅಂತ ಬಾಬೂಜಿಯವರು ಬರೀತಾ ಇದ್ದಾರೆ. ಯಾಕೆಂತಂದ್ರೆ ಲಾಲಾಜಿಯವರು ಇದ್ದಂಥ ಸಮಯದಲ್ಲೂ ಕೂಡ ಸತ್ಪದ್ ಅನ್ನೋದನ್ನೇ ಹೈಯೆಸ್ಟ್ ಅಂತ ಅನ್ಕೊಂಡಿದ್ರು, ಉತ್ಕೃಷ್ಟವಾದಂಥ ಸ್ಥಿತಿ ಅಂತ ಅನ್ಕೊಂಡಿದ್ರು. ತದನಂತರ ಬಾಬೂಜಿ ಮತ್ತು ಲಾಲಾಜಿಯವರು ಆವಿಷ್ಕಾರ ಮಾಡಿ ಕೇಂದ್ರ ಮಂಡಲ ಅಂತ ಒಂದಿದೆ, ಆ ಕೇಂದ್ರ ಮಂಡಲದಲ್ಲಿ ಕೇಂದ್ರದವರೆಗೂ ಕೂಡ ನಾವು ಹೋಗ್ಬೋದು ಅಂತ ಅವ್ರು ಕಂಡುಹಿಡಿದ್ರು. ಆಗ ಸತ್ಪದ್ದನೇ ಅತ್ಯಂತ ಉತ್ಕೃಷ್ಟವಾದಂಥ ಸ್ಥಾನ ಅನ್ನೋದಕ್ಕೆ ಹೋಗಿ ನಾವು ಮೂಲಕ್ಕೆ ಹೋಗ್ಬೇಕು ಅನ್ನೋದು ಪರಿಪಾಠಕ್ಕೆ ಬಂತು. ಸರಿನಾ? ಈಗ ಲಾಲಾಜಿಯವರು ಸತ್ಪದ್ ಬಗ್ಗೆ ಜಾಸ್ತಿ ಮಾತಾಡಕ್ ಮುಂಚೆ ತುಂಬಾ ಜನ ಏನ್ ಅನ್ಕೊಂಡಿದ್ರು, ಸಚ್ಚಿದಾನಂದ ಸ್ಥಿತಿ ಇದೆಯಲ್ಲ, ಸಹಸ್ರದಳ ಕಮಲದ ಸ್ಥಿತಿ, 10 ಮತ್ತು 11ನೇ ಚಕ್ರದ ನಡುವೆ ಇರತಕ್ಕಂಥ ಆ ಸ್ಥಿತಿ, ಅದೇ ಉತ್ಕೃಷ್ಟವಾದಂಥ ಸ್ಥಾನದ ಅತ್ಯಂತ ಉನ್ನತವಾದ ಸ್ಥಾನ, ಅದಾದ್ಮೇಲೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಅದು ತಪ್ಪು. ಅಲ್ಲಿಗೆ ನೋಡಿ ಹಾಗೆ ಆಧ್ಯಾತ್ಮ ಬೆಳೆಯುತ್ತೆ ಅಂತ ನೋಡ್ರಿ. ಒಂದು ಹಂತದವರೆಗೂ ಎಲ್ಲರೂ ಕೂಡ ಸಚ್ಚಿದಾನಂದ ಸ್ಥಿತಿಯೇ ಉನ್ನತದ್ದು ಅಂತ ಅನ್ಕೊಂಡಿದ್ರು. ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಯಾರು ಪ್ರಯತ್ನನೇ ಪಡ್ತಿರ್ಲಿಲ್ಲ. ಲಾಲಾಜಿಯವರ ಕಾಲದಲ್ಲಿ ಸತ್ಪದ್ ಅನ್ನೋದು ಅತ್ಯಂತ ಉನ್ನತವಾದಂಥ ಸ್ಥಾನ, ಅದಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಿರ್ಲಿಲ್ಲ. ತದನಂತರ ಬಾಬೂಜಿಯವರು ಲಾಲಾಜಿಯವರು ಆವಿಷ್ಕಾರ ಮಾಡಿ ಸತ್ಪದ ನಂತರ ಕೂಡ ಮೂಲದವರೆಗೂ ಕೂಡ ಹೋಗ್ಬೋದು. ಸತ್ಪದ್ ಅನ್ನೋದು ಎಲ್ಲಿ ಬರುತ್ತೆ? 12, 13 ನಡುವೆ ಬರುತ್ತೆ. ಮೂಲ 13ನೇ ಬಿಂದುವಿನ ಮಧ್ಯಭಾಗದಲ್ಲಿ ಬರುತ್ತೆ, ಕೇಂದ್ರದಲ್ಲಿ ಬರುತ್ತೆ. ಎರಡೂ ವ್ಯತ್ಯಾಸ. ಹಾಗಾದ್ರೆ ಮೂಲದಿಂದ ನೋಡಿದಾಗ, ದೃಷ್ಟಿಕೋನದಿಂದ ಸತ್ಪದ್ನ ನೋಡಿದ್ರೆ ಹಾಗಿರುತ್ತೆ, ಮೂಲದ ಛಾಯೆ ಅಥವಾ ಮೂಲದ ಪ್ರತಿಬಿಂಬ ಸತ್ಪದ್. ಸರಿನಾ? ಜನರಿಗೆ ಈ ಮಾತುಗಳನ್ನು ತಿಳಿದು ಆಶ್ಚರ್ಯವಾಗಬಹುದು. ಆದರೆ ಆಧ್ಯಾತ್ಮದಲ್ಲಿ ಸಾಕಷ್ಟು ಮುಂದುವರಿಗಾಗಿ ಮತ್ತು ನಾನು ಉಲ್ಲೇಖಿಸಿರುವ ಶಾಸ್ತ್ರದಲ್ಲಿ ಪರಿಣಿತಿ ಉಳ್ಳವರಿಗಾಗಿ ಇದನ್ನು ಬರೆಯುತ್ತಿದ್ದೇನೆ. ಕೇವಲ ಅನುಭವವೇ ಇದನ್ನು ತೋರಿಸಿಕೊಡಬಲ್ಲದು. ಇದು ಧಾರ್ಮಿಕ ಕಟ್ಟುನಿಟ್ಟುಗಳಲ್ಲಿ ದೊರೆಯಲಾರದು. ಇದರ ದಾರಿಯೇ ಬೇರೆ. ಈ ವಿದ್ಯೆಯು ಒಂದು ಸ್ವಯಂ ವಿಜ್ಞಾನವೇ ಆಗಿದೆ. ಯಾವ ವಿದ್ಯೆ? ಬ್ರಹ್ಮವಿದ್ಯೆ ಅಂತ ಕರಿತೀವಿ ಇದನ್ನ. ಅದೇ ಆಧ್ಯಾತ್ಮಿಕ ವಿದ್ಯೆ ಅಂತ ಕರಿತೀವಿ. ಅದು ಒಂದು ವಿಜ್ಞಾನವೇ ಆಗಿದೆ. ನಿಸರ್ಗವನ್ನು ಒಳಗಣ್ಣಿನಿಂದ ನೋಡುವ ಯೋಗ್ಯತೆಯನ್ನು ಸಂಪಾದಿಸುವವರಿಗೆ ಯಾರೂ ಇದರ ಜ್ಞಾನವನ್ನು ಪಡೆಯಲಾರರು. ಅವರ ನಿಲುಕು ಅದರ ಬಾಗಿಲವರೆಗೂ ಕೂಡ ಹೋಗಲಾರದು. ತಿಳುವಳಿಕೆಯಂತೂ ದೂರ ಉಳಿಯಿತು. ನಿಸರ್ಗದಲ್ಲಿ ನೋಡತಕ್ಕದ್ದು ಇನ್ನೂ ಇದೆ ಎಂಬುದನ್ನು ತಿಳಿಯಲು ಮಾತ್ರ ಧರ್ಮವು ಸಹಾಯ ಮಾಡಬಲ್ಲದು. ಧರ್ಮದ ಒಂದು ಪಾತ್ರ ಅಂತಂದ್ರೆ ನಿಸರ್ಗದಲ್ಲಿ ಇನ್ನೂ ತಿಳ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ ಅನ್ನೋದು ಒಂದು ಸೂಚನೆ ಕೊಡ್ಲಿಕ್ಕೆ ಅಷ್ಟೇ ಧರ್ಮ ಇರೋದು. ಆದರೆ ರತ್ನವನ್ನು ಆಯ್ದುಕೊಳ್ಳಲು ಸ್ವತಃ ಒಳಗೆ ಪ್ರವೇಶಿಸಬೇಕಾಗುವುದು. ನಿಜವೆಂದರೆ ಸತ್ಯದ ಸರಳತೆ, ಪವಿತ್ರತೆ, ಮುಗ್ಧತೆ ಇವೇ ಅದಕ್ಕೆ ಆವರಣವಾಗಿದೆ. ಆಧ್ಯಾತ್ಮ ವಿದ್ಯೆ ಆರಂಭದ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕವನ್ನು ಬರೆಯಲಾಗಿಲ್ಲ. ಈ ಪ್ರವಾಹದಲ್ಲಿ ಸಾಕಷ್ಟು ಮುಂದುವರಿದವರಿಗಾಗಿ ಎಂಬುದನ್ನು ಗಮನಿಸಬೇಕು. ಮೂಲ ವಸ್ತು ಇದೆಯಲ್ಲ, ಆ ಮೂಲ ವಸ್ತುಗೆ ಯಾವುದಪ್ಪ ಆವರಣ? ಯಾಕೆ ಆ ಮೂಲ ವಸ್ತು ನಮ್ಗೆ ಗ್ರಹಿಕೆಗೆ ಬರಲ್ಲ ಅಂತಂದ್ರೆ ಆ ಸರಳತೆ, ಪವಿತ್ರತೆ ಮತ್ತು ಮುಗ್ಧತೆ ಇದೆಯಲ್ಲ, ಆ ಮೂರೇನೆ ಅದ್ರ ಮೇಲೆ ಆವರಣವಾಗಿ ಕೂತಿದೆ. ಹಾಗಾಗಿ ಅದು ನಮ್ಗೆ ಗೊತ್ತಾಗಲ್ಲ. ಎದುರುಗಡೆನೆ ಇರುತ್ತೆ, ಆದ್ರೆ ಗೊತ್ತಾಗಲ್ಲ. ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯೆಯನ್ನು ಮುಗಿಸಬೇಕೆಂಬುದು ಹೇಳುವವರ ಉದ್ದೇಶವಿಷ್ಟೇ. ಶರೀರದಿಂದ ಹೊರಗೆ ಹೋದ ಉಷ್ಣತೆ ಅಥವಾ ತೊಲಗಿ ಹೋದ ದುಷ್ಪರಿಣಾಮಗಳು ಬಿಸಿಲಿನ ಪ್ರಭಾವದಿಂದ ಮತ್ತೆ ಉಂಟಾಗಿ ನಾವು ಸಮಯದ ಲಾಭ ಪಡೆಯದಂತಾಗಬಹುದು. ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶಿಷ್ಟ ಸ್ಥಳದ ಅಗತ್ಯ
ಈಗ ಇಲ್ಲಿವರೆಗೂ ಸಮಯದ್ದಾಯ್ತು. ಈಗ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇದುವರೆಗೂ ಸಮಯದ ಬಗ್ಗೆ ಹೇಳಿದ್ರು. ಯಾವಾಗ? ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ಮುಂಚೆ ನಾವು ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಾಯ್ತು. ಈಗ ಸಮಯದ ಬಗ್ಗೆ ಹೇಳಾಯ್ತು. ಈಗ ಸ್ಥಳಕ್ಕೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್. ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶಿಷ್ಟ ಸ್ಥಳ ಅಗತ್ಯವೆಂಬ ಮಾತಿದೆ. ಮಾತಿಗೆ ಮಹಾತ್ಮರು ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಅಲ್ಲಿ ಹೋದ ಕೂಡಲೇ ಆಯಾ ಕೆಲಸಕ್ಕಾಗಿಯೇ ಮೀಸಲಾಗಿದ್ದ ವಿಚಾರಗಳು ನಮ್ಮಲ್ಲಿ ಸುಳಿಯಬೇಕು. ಈ ಮಾತನ್ನು ಪಾಶ್ಚಾತ್ಯ ನಾಗರಿಕತೆಯಾದರೂ ಸಿದ್ಧ ಮಾಡಿಕೊಟ್ಟಿದೆ. ಮನುಷ್ಯನಲ್ಲಿ ಬಲವಿದೆ. ಆ ಬಲವು ಮೂಲ ವಸ್ತುವಿನೊಡನೆ ಸಂಬಂಧಪಟ್ಟ ನಿಲುಗಡೆಯಿಂದಾಗಿ ಲಭಿಸಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮನುಷ್ಯನಲ್ಲಿ ಬಲವಿದೆ. ಯಾತಕ್ಕೆ ಬಲವಿದೆ? ಮನುಷ್ಯನಲ್ಲಿ ಆ ಮೂಲ ವಸ್ತುವಿನ ಜೊತೆಗೆ ಸಂಬಂಧ ಇರೋದರಿಂದ ಬಲವಿದೆ. ನಾವು ಯಾವುದಾದರೂ ಒಂದು ಕೆಲಸ ಮಾಡಬೇಕೆಂಬ ಸಂಕಲ್ಪ ಮಾಡಿದಾಗ ಅವೆರಡರ ನಡುವಿನ ಸೂತ್ರ ಅಥವಾ ಸೆಳೆತವು ಅಲ್ಲಿ ಒಂದು ಗಾಢ ಸಂಬಂಧವನ್ನು ಸ್ಥಾಪಿಸುತ್ತದೆ. ನಾವು ಏನೋ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ ಅಂತ ಇಟ್ಕೊಳ್ರಿ. ಆ ಸಂಕಲ್ಪ ಮಾಡಿದ ತಕ್ಷಣನೇ ಕೇಂದ್ರದಿಂದ ಬಲ ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಒಂದು ಕೊಂಡಿ, ಒಂದು ಲಿಂಕ್, ಒಂದು ಸಂಪರ್ಕ ಏರ್ಪಾಡಾಗುತ್ತೆ ಕೇಂದ್ರಕ್ಕೆ. ಅಲ್ಲಿಂದ ಸೆಳೆತ ಅಥವಾ ಬಲ ಬರುತ್ತೆ ಅದಕ್ಕೆ. ಅರ್ಥಾತ್ ನಾವು ನಮ್ಮ ಸಂಕಲ್ಪದಂತೆ ಮೂಲದಿಂದ ಶಕ್ತಿಯನ್ನು ಎಳೆಯತೊಡಗುವುದು. ಶಕ್ತಿಯನ್ನು ಎಳೆದು ಅದರ ಸಂಬಂಧವನ್ನು ಒಂದು ವಿಶಿಷ್ಟ ಸಮಯದೊಡನೆ ಕಲ್ಪಿಸಿ ಸಾತತ್ಯವನ್ನುಂಟು ಮಾಡಿದಾಗ ಅದೇ ಸಮಯದಲ್ಲಿ ನಮ್ಮ ಕೆಲಸಗಳು ನೆನಪು ಬರುವುದು. ಅಂದ್ರೆ ಒಂದು ಸಂಕಲ್ಪ ಮಾಡಿದ್ವಿ, ಆ ಸಂಕಲ್ಪನ ಈಗ ಒಂದು ಸಮಯಕ್ಕೆ ಜೋಡಿಸಿದೀವಿ. ಅವಾಗ ಏನಾಗುತ್ತೆ? ನಮ್ಗೆ ಆ ಸಮಯ ಬಂದಿದ ತಕ್ಷಣ, ಆ ಸ್ಥಳ ಬಂದಿದ ತಕ್ಷಣ ನಮ್ಗೆ ಅದರ ನೆನಪಾಗುತ್ತೆ. ಸಮಯ ಬಂದಾಗ ಆದ್ರೂ ನೆನಪಾಗ್ಬೋದು, ಸ್ಥಳಕ್ಕೆ ಹೋದಾಗ ಆದ್ರೂ ನೆನಪಾಗಬಹುದು. ಶಕ್ತಿಯನ್ನು ಎಳೆದು ಅದರ ಸಂಬಂಧವನ್ನು ಒಂದು ವಿಶಿಷ್ಟ ಸಮಯದೊಡನೆ ಕಲ್ಪಿಸಿ ಸಾತತ್ಯವನ್ನು ಉಂಟು ಮಾಡಿದಾಗ ಅದೇ ಸಮಯದಲ್ಲಿ ನಮ್ಮ ಕೆಲಸಗಳು ನೆನಪಿಗೆ ಬರುವುದು. ಆದುದರಿಂದ ಸಂಧ್ಯೆಗಾಗಿ ನಾವು ಒಂದು ಸಮಯವನ್ನು ಗೊತ್ತುಪಡಿಸಿದಾಗ ನಮ್ಮ ವಿಚಾರವು ಆ ಕಡೆಗೆ ಹರಿಯತೊಡಗುವುದು. ಸೊ ಬೆಳಗ್ಗೆ ಇಷ್ಟೊತ್ತಿಗೆ 5 ಗಂಟೆಗೆ ಧ್ಯಾನ ಮಾಡಬೇಕು ಅಂತ ಅನ್ಕೊಂಡು ಮಲ್ಕೊಳ್ತು ಅಂತಂದ್ರೆ ನಮ್ಮ ಮನಸ್ಸಿನ ಗಮನ ಆ ಕಡೆಗೆ ಹರಿಲಿಕ್ಕೆ ಶುರು ಆಗುತ್ತೆ. ಈ ಕೆಲಸಕ್ಕಾಗಿ ಒಂದು ನಿಯಮಿತವಾದ ಒಂದು ಸ್ಥಳದಲ್ಲಿ ಅಥವಾ ಕೋಣೆಯಲ್ಲಿ ಕುಳಿತು ನಾವು ಸಂಧ್ಯೋಪಾಸನೆಯನ್ನು ಮಾಡುವೆವು. ಸೊ ಈಗ ಒಂದು ಸಮಯವನ್ನು ನಿಗದಿಪಡಿಸಿದ್ದಾಯಿತು, ಅದರ ಜೊತೆಗೆ ಒಂದು ಸ್ಥಳವನ್ನೂ ಸಹ ನಿಗದಿಪಡಿಸಬೇಕು. ಇದರಿಂದ ಆ ಸ್ಥಳದಲ್ಲಿ ಪವಿತ್ರತೆಯ ಭಾವನೆ ಉಂಟಾಗುವುದು. ಈ ಸ್ಥಳವು ಅದೇ ಪರಿಣಾಮಗಳನ್ನು ಹೊಂದುವುದುವಾದ ಕಾರಣ ನಮಗೆ ಆ ಕಾರ್ಯದಲ್ಲಿ ಸಹಾಯ ದೊರೆಯುವುದು. ಪವಿತ್ರತೆಯ ಈ ಪರಿಣಾಮವು ಕೇವಲ ಈ ಸ್ಥಳಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ, ಅದು ಕ್ರಮೇಣ ಹರಡತೊಡಗುವುದು. ನೋಡ್ರಿ, ಆ ಸ್ಥಳವು ಅದೇ ಪರಿಣಾಮಗಳನ್ನು ಹೊಂದುದಾದ ಕಾರಣ ನಮಗೆ ಆ ಕಾರ್ಯದಲ್ಲಿ ಸಹಾಯ ಮಾಡುವುದು. ಸೊ ನಾವು ಎಲ್ಲಿ ರೆಗ್ಯುಲರ್ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತೀವೋ ಪದೇ ಪದೇ, ಅಲ್ಲಿ ಆ ಸಮಯದಲ್ಲಿ ಪವಿತ್ರತೆ ಏರ್ಪಾಡಾಗುತ್ತೆ. ಆ ಪವಿತ್ರತೆ ಏರ್ಪಾಡಾದಾಗ ನಾವು ಆ ಜಾಗಕ್ಕೆ ಮತ್ತೊಮ್ಮೆ ಹೋಗಿದ ತಕ್ಷಣ ಆ ಪವಿತ್ರತೆ ಮತ್ತೆ ನಮಗೆ ಆ ಧ್ಯಾನದ ಒಂದು ಅವಶ್ಯಕತೆ ಬಗ್ಗೆ ನೆನಪು ಮಾಡುತ್ತೆ. ಕಾಲಕ್ರಮೇಣದಲ್ಲಿ ಆ ಪವಿತ್ರತೆ ಏನಾಗುತ್ತೆ? ಎಲ್ಲ ಕಡೆ ಹರಡ್ಲಿಕ್ಕೆ ಶುರು ಆಗುತ್ತೆ. ಪವಿತ್ರತೆ ಈ ಪರಿಣಾಮವು ಕೇವಲ ಆ ಸ್ಥಳಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ, ಅದು ಕ್ರಮೇಣ ಹರಡತೊಡಗುವುದು. ಅದನ್ನು ಶಕ್ಯವಿದ್ದಷ್ಟು ಹರಡಿಸುವುದು ನಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಎಷ್ಟೋ ವರ್ಷಗಳು ಗತಿಸಿದರೂ ಅನೇಕ ಸ್ಥಳಗಳಲ್ಲಿ ಈ ಪರಿಣಾಮವು ಇದುವರೆಗೆ ಪೂರ್ಣವಾಗಿ ಅಳಿಸಿ ಹೋಗಿಲ್ಲವೆಂಬುದಕ್ಕೆ ಪೂಜಾ ಮಂದಿರಗಳು ಸಾಕ್ಷಿಯಾಗಿವೆ. ಅಲ್ಲಿಗೆ ಹೋಗುವವರು, ದರ್ಶನ ಪಡೆಯುವವರು ಸಹ ಪ್ರಭಾವಿತರಾಗುತ್ತಾರೆ. ಇಷ್ಟೇ ಅಲ್ಲ, ಅಲ್ಲಿ ಚಲಿಸುವ ಗಾಳಿಯು ಅದರ ಸೌರಭವನ್ನು ಹೊಂದಿ ತಾನು ಮುಟ್ಟುವ ಎಲ್ಲ ಸ್ತರಗಳಿಗೂ ಅದನ್ನು ತಲುಪಿಸುವುದು. ಪ್ರತಿಯೊಂದು ಸ್ತರದಲ್ಲಿಯೂ ಆಕುಂಚನ ಪ್ರಸರಣಗಳಾಗುತ್ತಿರುತ್ತವೆ. ಈ ಉಪಾಯದಿಂದ ಒಳಗೆ ಪ್ರವೇಶಿಸಿದ ಆ ವಸ್ತುವು ಬೆಳೆಯುವುದಲ್ಲದೆ ತನ್ನ ಪ್ರಭಾವವನ್ನು ಹಬ್ಬಿಸುತ್ತಾ ಹೋಗುವುದು. ಈಗ ನೋಡಿ, ಒಂದು ಊದ್ಕಡ್ಡಿ ತಗೊಂಡ್ರೆ ಊದ್ಕಡ್ಡಿನ ಸುಮ್ಮನೆ ಹಚ್ಚಿ ಇಡ್ತೀರಾ ಅಂತ ಇಟ್ಕೊಳ್ರಿ. ಊದ್ಬತ್ತಿ ಹಚ್ಚಿ ಇಟ್ರೆ ಅದು ಎಲ್ಲಿ ಊದ್ಬತ್ತಿ ಎಲ್ಲಿ ಆ ಬೆಂಕಿ ಹತ್ತಿಟ್ಕೊಂಡು ಹೊಗೆ ಬರ್ತಿರುತ್ತಲ್ವ, ಅಲ್ಲಿ ನೋಡಿದಾಗ ಆ ಹೊಗೆ ತುಂಬಾ ಸಣ್ಣದಾಗಿರುತ್ತೆ, ದಟ್ಟವಾಗಿರುತ್ತೆ. ನೋಡಿದಿರ ಅದು? ಬಟ್ ಕಾಲಕ್ರಮೇಣದಲ್ಲಿ ಅದೇ ಹೊಗೆಯನ್ನು ನೀವು ಮೇಲಕ್ಕೆ ನೋಡ್ಕೊಂಡು ಹೋದಾಗ ಹೊಗೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ತಿಳಿ ಆಗುತ್ತೆ, ವಿಸ್ತಾರವಾಗ್ತಾ ಹೋಗುತ್ತೆ. ಕಾಲಕ್ರಮೇಣದಲ್ಲಿ ಇನ್ನೂ ಮೇಲಕ್ಕೆ ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ಅದು ಅಗಲವಾಗಿ ಪೂರ್ಣವಾಗಿ ವಿಸ್ತಾರವಾಗಿ ಕಾಲಕ್ರಮೇಣದಲ್ಲಿ ಅದು ಮಾಯವಾಗಿ ಹೋಗುತ್ತೆ. ಸೊ ನಮ್ಮಲ್ಲೂ ಕೂಡ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಇರತಕ್ಕಂಥ ಪವಿತ್ರತೆ ಏನಾಗುತ್ತೆ, ಒಂದು ಆಕುಂಚನದ ರೀತಿಯಲ್ಲಿ ಅದು ಹೊರಗಡೆ ಬರುತ್ತೆ. ನಾವು ಧ್ಯಾನ ಮಾಡತಕ್ಕಂಥ ಸ್ಥಳದಲ್ಲಿ ಆಕುಂಚನ ಅಂತಂದ್ರೆ ಸಣ್ಣದಾಗಿ ಬರುತ್ತೆ ಅಂತ, ಕಾಂಟ್ರಾಕ್ಟೆಡ್ ಆಗಿ ಬರುತ್ತೆ. ಅದು ಕಾಲಕ್ರಮೇಣ ಎಲ್ಲ ಕಡೆಗೂ ಹರಡುತ್ತೆ. ಹರಡ್ತಾ ಹರಡ್ತಾ ಅದು
ವಿಸ್ತಾರವಾಗ್ತಾ ಹೋಗುತ್ತೆ. ತನ್ನ ಪರಿಧಿಯಲ್ಲಿ ಬರತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಆ ಪ್ರಭಾವವನ್ನು ಬೀರುತ್ತೆ. ಸೊ ಈಗ ಎರಡು ಹೇಳಿದ್ದಾಯ್ತು, ಒಂದು ಸ್ಥಳದ ಬಗ್ಗೆ ಹೇಳಿದ್ದಾಯ್ತು, ಒಂದು ಸಮಯದ ಬಗ್ಗೆ ಹೇಳಿದ್ದಾಯ್ತು. ಈಗ ಮೂರನೇದು ಆಸನದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಆಸನದ ಬಗೆಗೆ ಕೇಳಿರಿ. ಇದು ಯೋಗದ ಅಂಗಗಳಲ್ಲಿ ಒಂದು. ಮಹಾತ್ಮರು ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಇದು ಯೋಗದ ಆರಂಭದ ಮೆಟ್ಟಲು. ಇದರ ಅಡಿಯಲ್ಲಿನ ಸಹಸ್ಯವನ್ನು ಇದುವರೆಗೂ ಪ್ರಕಟಿಸಲಾಗಿಲ್ಲ. ಸಮಯ ಬಂದಾಗ ಪ್ರತಿಯೊಂದು ಮಾತು ಬಯಲಿಗೆ ಬರುವುದು, ಪ್ರತಿಯೊಂದು ವಸ್ತುವು ಬೆಳಕನ್ನು ಕಾಣುವುದು. ಸೃಷ್ಟಿಯ ಆರಂಭದಲ್ಲಿ ಪ್ರತಿಯೊಂದು ಪದಾರ್ಥವು ಹೆಚ್ಚು ಕಡಿಮೆ ಸಂಪೂರ್ಣ ನಿಶ್ಚಲ ಸ್ಥಿತಿಯಲ್ಲಿದ್ದು ತನ್ನ ಮೂಲದಲ್ಲಿ ಸಮಾವೇಶ ಹೊಂದುತ್ತಿತ್ತು. ಈಗ ಸೃಷ್ಟಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸೃಷ್ಟಿಯ ಆರಂಭದಲ್ಲಿ ಹೇಗಿತ್ತು? ಪ್ರತಿಯೊಂದು ವಸ್ತು ಪದಾರ್ಥವು ಹೆಚ್ಚು ಕಡಿಮೆ ಸಂಪೂರ್ಣ ನಿಶ್ಚಲ ಸ್ಥಿತಿಯಲ್ಲಿದ್ದು ತನ್ನ ಮೂಲದಲ್ಲಿ ಸಮಾವೇಶ ಹೊಂದುತ್ತಿತ್ತು. ಪದಾರ್ಥಗಳು ತಮ್ಮದೆಂಬ ಸ್ಥಿತಿಯನ್ನು ಕಳೆದುಕೊಂಡಿದ್ದರು, ಅವುಗಳಲ್ಲಿ ತಮ್ಮ ಪರಿಣಾಮವನ್ನು ಇನ್ನೂ ಉಳಿಸಿಕೊಂಡಿದ್ದವು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮುಂದಿನ ಸೃಷ್ಟಿಗೆ ಅದೇ ಕಾರಣ. ಇಲ್ಲಿ ನೋಡಿ, ಪದಾರ್ಥಗಳು ತಮ್ಮದೆಂಬ ಸ್ಥಿತಿಯನ್ನು ಕಳೆದುಕೊಂಡಿದ್ದರು. ಇದನ್ನು ನಾವು ಇಂಡಿವಿಜುವಾಲಿಟಿ ಅಂತ ಹೇಳ್ತೀವಿ. ತಮ್ಮದೆಂಬ ಸ್ಥಿತಿ ಅಂತಂದ್ರೆ ಇಂಡಿವಿಜುವಾಲಿಟಿ. ಅದನ್ನ ಕಳೆದುಕೊಂಡಿದ್ದರು. ಮೂಲ ತತ್ವದ ಪ್ರತಿಚ್ಛಾಯೆ ಅವುಗಳ ಮೇಲೆ ಸಾಕಷ್ಟು ಸಮಯದವರೆಗೆ, ಎಂದರೆ ಪ್ರಳಯದ ಕಾಲದವರೆಗೆ ಇದ್ದಿತು. ಎಲ್ಲ ಆತ್ಮಗಳು ಹುಟ್ಟಿರುತ್ತಲ್ವಾ, ಈ ಆತ್ಮದ ಮೇಲೆ ಆ ಸತ್ಯ ವಸ್ತುವಿನ ಪ್ರಭಾವ ಯಾವಾಗಲೂ ಇರುತ್ತೆ. ಸತ್ಯ ವಸ್ತುವಿನ ಪ್ರಭಾವದಿಂದ ನಾವು ಯಾವತ್ತೂ ದೂರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಎಷ್ಟೇ ಜನ್ಮಗಳನ್ನ ತಾಳಿದ್ರೂ ಕೂಡ ಆ ಸತ್ಯ ವಸ್ತುವಿನ ಪ್ರಭಾವದಲ್ಲೇ ಇರ್ತೀವಿ ನಾವು. ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ 3-4 ಲೈನು ಇಲ್ಲಿ ಮುಂದಿನ ಸೃಷ್ಟಿ ಹೇಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ರಿ, ಸೃಷ್ಟಿಯ ಆರಂಭದಲ್ಲಿ ಪ್ರತಿಯೊಂದು ಪದಾರ್ಥವು ಹೆಚ್ಚು ಕಡಿಮೆ ಸಂಪೂರ್ಣ ನಿಶ್ಚಲ ಸ್ಥಿತಿಯಲ್ಲಿದ್ದು ತನ್ನ ಮೂಲದಲ್ಲಿ ಸಮಾವೇಶ ಹೊಂದಿತ್ತಿತು. ಇದು ಫಸ್ಟ್ ಸೆಂಟೆನ್ಸ್. ಎರಡನೇ ವಾಕ್ಯ, ಪದಾರ್ಥಗಳು ತಮ್ಮದೆಂಬ ಸ್ಥಿತಿಯನ್ನು ಕಳೆದುಕೊಂಡಿದ್ದರು, ಅವುಗಳಲ್ಲಿ ತಮ್ಮ ಪರಿಣಾಮಗಳು ಇನ್ನೂ ಉಳಿದಿದ್ದವು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಪರಿಣಾಮಗಳು ಯಾವುದರ ಪರಿಣಾಮ? ಸಂಸ್ಕಾರಗಳ ಪರಿಣಾಮ ಆ ಪದಾರ್ಥದ ಮೇಲೆ ಹಾಗೆ ಇತ್ತು. ಪದಾರ್ಥ ಭಾವ ಹೊರಟೋಗಿತ್ತು. ತಮ್ಮದೆಂಬ ಪದಾರ್ಥವು ಹೋಗಿದ್ರು ಕೂಡ, ಸ್ಥಿತಿಯನ್ನು ಹೋಗಿದ್ರು ಕೂಡ, ಪರಿಣಾಮಗಳನ್ನು ಇನ್ನೂ ಉಳಿಸ್ಕೊಂಡಿತ್ತು. ಯಾವ ಪರಿಣಾಮ? ಸಂಸ್ಕಾರಗಳ ಪರಿಣಾಮ ಇನ್ನೂ ಉಳಿಸ್ಕೊಂಡಿತ್ತು. ಇದು ಎರಡನೇ ಸೆಂಟೆನ್ಸ್. ಈಗ ಮೂರನೇ ಸೆಂಟೆನ್ಸ್ ಏನದು? ಏಕೆಂದರೆ ಯಾಕೆ ಆ ಪರಿಣಾಮಗಳು ಉಳ್ಕೊಳ್ಳುತ್ತೆ? ಯಾಕೆ ಉಳ್ಕೊಳ್ಳುತ್ತೆ ಅಂತಂದ್ರೆ, ನಾವು ಎಷ್ಟೇ ಜನ್ಮಗಳನ್ನ ತಗೊಂಡಿದ್ರು ಕೂಡ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗಲಿಲ್ಲ ಅಂತಂದ್ರೆ ಆ ಜನ್ಮಗಳಲ್ಲಿ ಮಾಡ್ಕೊಳ್ತಕ್ಕಂಥ ಸಂಸ್ಕಾರಗಳ ಪರಿಣಾಮ ನಮ್ಮ ಅಸ್ತಿತ್ವದ ಮೇಲೆ ಉಂಟಾಗಿ ಆ ಅಸ್ತಿತ್ವ ಅದನ್ನ ಹಾಗೇ ಉಳಿಸ್ಕೊಂಡಿರುತ್ತೆ. ಅದು ವ್ಯತ್ಯಾಸವಾಗಲ್ಲ, ಅದು ಹೋಗಲ್ಲ. ಕೇವಲ ಮಹಾಪ್ರಳಯ ಆಗಿದ ತಕ್ಷಣ ಆ ಪರಿಣಾಮಗಳೆಲ್ಲ ಹೋಗಲ್ಲ. ಯಾಕೆ ಪರಿಣಾಮಗಳೆಲ್ಲ ಹೋಗಲ್ಲ ಅಂತಂದ್ರೆ, ಅದರ ಹಿಂದೆ ಸತ್ಯ ವಸ್ತುವಿನ ಪ್ರಭಾವ ಇದೆ. ಹಾಗಾಗಿ ಅದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅವುಗಳು ತಮ್ಮ ಪರಿಣಾಮಗಳನ್ನು ಇನ್ನೂ ಉಳಿಸಿಕೊಂಡಿದ್ದವು, ಏಕೆಂದರೆ ಮೂಲ ತತ್ವದ ಪ್ರತಿಚ್ಛಾಯೆ ಅವುಗಳ ಮೇಲೆ ಸಾಕಷ್ಟು ಸಮಯದವರೆಗೆ, ಎಂದರೆ ಪ್ರಳಯ ಕಾಲದವರೆಗೆ ಇದ್ದಿತು. ಅಂದ್ರೆ ಮೂಲ ವಸ್ತುವಿನ ಛಾಯೆ ಇದೆಯಲ್ಲ, ಅದು ನಾವು ಮಾಡ್ಕೊಳ್ತಕ್ಕಂಥ ಸಂಸ್ಕಾರಗಳ ಮೇಲೆಲ್ಲ ಕೂಡ ಅದು ತನ್ನ ಪರಿಣಾಮವನ್ನು ಬಿದ್ದಿತ್ತು. ಸೊ ನಮ್ಮ ಏನಂತೀರ, ತಮ್ಮದೆಂಬ ಸ್ಥಿತಿ ಹೋದ್ರೂ ಕೂಡ ಆ ಪರಿಣಾಮಗಳು ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ ನಮ್ಮ ಮೂಲ ಅಸ್ತಿತ್ವದಲ್ಲಿ. ಹಾಗಾಗಿ ಸಂಸ್ಕಾರಗಳು ಹೋಯ್ತು. ಇದು ಹೋದಾಗ ಏನು, ಮಹಾಪ್ರಳಯ ಆದಾಗ ಎಲ್ಲ ಸಂಸ್ಕಾರ ಹೊರಟೋಗುತ್ತೆ. ಆದ್ರೆ ಸಂಸ್ಕಾರದ ಪರಿಣಾಮ ನಮ್ಮ ಮೂಲ ಅಸ್ತಿತ್ವದ ಮೇಲೆ ಏನಾಗಿತ್ತಲ್ಲ, ಆ ಸತ್ಯ ವಸ್ತುವಿನ ಪ್ರಭಾವದಿಂದ ಅದು ಹಾಗೆ ಉಳ್ಕೊಳ್ಳುತ್ತೆ. ಇದು ಅವುಗಳಿಗೆ ತಮ್ಮ ಅಸ್ತಿತ್ವದ ಎಲ್ಲ ಕಾಲದಲ್ಲಿಯೂ ಸಂಸ್ಕಾರಗಳ ಪರಿಣಾಮವನ್ನು ಕಾಯ್ದಿಟ್ಟುಕೊಳ್ಳುವುದರಲ್ಲಿ ಸಹಾಯ ಮಾಡಿತು. ಯಾವುದು? ಆ ಸತ್ಯ ವಸ್ತುವಿನ ಪ್ರಭಾವ, ಛಾಯೆ, ಸಂಸ್ಕಾರಗಳ ಪರಿಣಾಮವನ್ನು ಯಾವಾಗಲೂ ಇಟ್ಕೊಂಡಿರ್ಲಿಕ್ಕೆ ಅದು ಸಹಾಯ ಮಾಡಿತು. ಈ ಪರಿಣಾಮವನ್ನು ಅವು ಎಲ್ಲಿವರೆಗೆ ಆತ್ಮಸಾತ್ ಮಾಡಿಕೊಂಡುವೆಂಬುದು ಮನುಷ್ಯನ ತರ್ಕಕ್ಕೆ ಮೀರಿದ ಮಾತು. ಪ್ರಾಯಶಃ ಸೃಷ್ಟಿಯ ಆರಂಭದಿಂದ ಹೀಗಾಗುತ್ತಾ ಬಂದಿರಬಹುದು. ಈ ಅವಧಿಯಲ್ಲಿ ಅವು ತಮ್ಮ ಸ್ಥೂಲತೆಯನ್ನು ಕಳೆದುಕೊಂಡುವೆಯಾದರೂ ಎಂಬುದು ಮಾತ್ರ ನಿಜ. ಆದರೂ ನೋಡಿ, ಸ್ಥೂಲತೆ ಹೊರಟೋಗುತ್ತೆ. ಮಹಾಪ್ರಳಯ ಆದ್ಮೇಲೆ ಸ್ಥೂಲತೆ ಹೊರಟೋಯ್ತು. ಆದರೆ ಆ ಸ್ಥೂಲತೆಗೆ ಕಾರಣವಾಗಿದ್ದ ಸಂಸ್ಕಾರದ ಪರಿಣಾಮ ಮಾತ್ರ ಮೂಲ ಅಸ್ತಿತ್ವದಲ್ಲಿ ಹಾಗೆ ಇತ್ತು. ಯಾರ ಮೂಲ ಅಸ್ತಿತ್ವ? ನಮ್ಮ ಸಾರೂಪ್ಯತೆ ಸ್ಥಿತಿಯಲ್ಲಿ ಅದು ಹಾಗೆ ಇತ್ತು. ಅವು ಹೀರಿಕೊಂಡು
ಹೀರಿಕೊಂಡ ಆ ಪರಿಣಾಮವಾವುದು? ಅದು ಮೂಲ ಶಕ್ತಿಯ ಆಘಾತದಿಂದ ಉಂಟಾಗುವ ಚಲನವೇ ಆಗಿದ್ದಿತು. ಈಗ ಇದು ನೋಡ್ರಿ, ಇಲ್ಲಿ ಒಂದು ಉಪನಿಷತ್ತಲ್ಲಿ ಇದೊಂದು ತತ್ವ ಬರುತ್ತೆ. ಅದೇ ತತ್ವನ ಇಲ್ಲಿ ಬಾಬೂಜಿಯವರು ಬೇರೆ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪರಿಣಾಮ ಅಂದ್ರೆ ಏನು ಅಂತ ಯಾರನ್ನು ಕೇಳಿದ್ರೆ, ಹೇಗಾಯ್ತು ಅಂತ ಯಾರನ್ನು ಕೇಳಿದ್ರೆ, ಅದು ಮೂಲ ಮಹಾಶಕ್ತಿಯ ಆಘಾತದಿಂದ ಉಂಟಾದ ಚಲನವೇ ಆಗಿದ್ದಿತು. ಪರಿಣಾಮ ಯಾವ ರೂಪದಲ್ಲಿದೆ? ಚಲನೆಯ ರೂಪದಲ್ಲಿದೆ. ಯಾತಕ್ಕೆ ಚಲನೆ ಇದೆ? ಆ ಮೂಲ ಶಕ್ತಿಯಿಂದ ಆಘಾತವಾಗಿದೆ. ಹಾಗಾದ್ರೆ ಸಂಸ್ಕಾರ ಯಾಕೆ ಸೃಷ್ಟಿ ಆಗುತ್ತೆ ಅಂತ ಒಂದು ಕಡೆ ಉಪನಿಷತ್ತು ಏನು ಹೇಳುತ್ತೆ ಅಂತಂದ್ರೆ, ನಾವು ಮನುಷ್ಯ ಪಥ ದೈವ ಪಥ ಅಂತ ಎರಡು ಪಥ ಓದಿದ್ವಿ, ಜ್ಞಾಪಕ ಇದೆಯಾ? ಟ್ಯೂನಿಂಗ್ ಫೋರ್ಕ್. ಮನುಷ್ಯ ಪಥದಲ್ಲಿ ನಾವು ಇರೋವರೆಗೂ ಕೂಡ ದೈವ ಪಥದಿಂದ ನಾವು ದೂರವಾಗಿರ್ತೀವಿ. ದೈವ ಪಥಕ್ಕೆ ಅಧೀನವಾಗಿ ನಾವು ನಡ್ಕೊಂಡಿರಲ್ಲ. ದೈವ ಪಥಕ್ಕೆ ಅಧೀನವಾಗಿ ನಡ್ಕೊಳ್ದೇ ಇದ್ದಾಗ ನಾವು ನಿಸರ್ಗದ ವಿರುದ್ಧ ಕೆಲಸ ಮಾಡ್ತೀವಿ. ಪ್ರತಿ ಸತಿ ನಿಸರ್ಗದ ವಿರುದ್ಧ ಕೆಲಸ ಮಾಡಿದಾಗ ನಿಸರ್ಗದಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ. ಆ ಪ್ರತಿಕ್ರಿಯೆನೇ ನಮ್ಮ ಸಂಸ್ಕಾರ. ಇದು ಉಪನಿಷತ್ ಸಂಸ್ಕಾರ ಕೊಡ್ತಕ್ಕಂಥ ಇನ್ನೊಂದು ಡೆಫಿನೇಷನ್. ಏನಪ್ಪಾ ಅಂತಂದ್ರೆ, ಈಗ ನಾವು ನಿಸರ್ಗದ ರೀತಿನಲ್ಲೇ ಹೋದ್ರೆ ನಾವು ಯಾವ ಸಂಸ್ಕಾರನೂ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಿಸರ್ಗ ದೈವಿ ಪದದಲ್ಲಿ ಹೇಗಿದೆಯೋ ಅದ್ರ ತರನೇ ಕೆಲಸ ಮಾಡ್ತಾ ಇರುತ್ತೆ. ನಿಸರ್ಗ ತನ್ನದೇ ಆದಂತ ಆಲೋಚನೆ ಏನಿಲ್ವಲ್ಲ. ದೈವಿ ಪದದಲ್ಲಿ ಹಿಂಗ ಆಗ್ಬೇಕು ಅಂತ ಏನು ಇರುತ್ತೋ ಕೆಲಸ, ಅದ್ರ ಪ್ರಕಾರ ನಿಸರ್ಗ ಕೆಲಸ ಮಾಡ್ತಾ ಇರುತ್ತೆ. ಸರಿನಾ? ಆದರೆ ಮನುಷ್ಯ ಪಥ ಇದೆಯಲ್ಲ, ಮನುಷ್ಯ ಪದದಲ್ಲಿ ಏನಾಗುತ್ತೆ? ದೈವಿ ಪಥದಿಂದ ವಿಮುಖರಾಗಿ ನಾವು ಕೆಲಸ ಮಾಡ್ತೀವಿ. ದೈವಿ ಪಥ ಏನೋ ಆಶೆ ಮಾಡುತ್ತೆ, ನಾವು ಮಾಡ್ಕೊಳ್ತಕ್ಕಂಥ ಕೆಲಸನೇ ಬೇರೆ. ಅದರ ಆಶಯ ಬೇರೆ, ನಾವು ಮಾಡ್ತಕ್ಕಂಥ ಕೆಲಸ ಬೇರೆ. ಅವಾಗ ಏನಾಗುತ್ತೆ? ನಿಸರ್ಗಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತೀವಿ ನಾವು. ಹಾಗಾದ್ರೆ ನಿಸರ್ಗಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ನಿಸರ್ಗದಲ್ಲಿ ಆ ಮೂಲ ವಸ್ತುವಿನಿಂದ ಶಕ್ತಿ ಹರಿತಾ ಇದೆ, ಎಲ್ಲ ಕಡೆನೂ ಹರಿತಿದೆ ಅದು. ನಾವು ನಿಸರ್ಗಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ? ಆ ಮೂಲ ವಸ್ತುವಿನಿಂದ ಹರಿತಿರ್ತಕ್ಕಂಥ ಶಕ್ತಿನಲ್ಲಿ ಒಂದು ಕ್ರಿಯೆ ಉಂಟಾಗುತ್ತೆ. ನಿಸರ್ಗದಿಂದ ಪ್ರತಿಕ್ರಿಯೆ ಆಗತ್ತೆ. ನಿಸರ್ಗದಿಂದ ಪ್ರತಿಕ್ರಿಯೆ ಏನಾಗುತ್ತಲ್ಲ, ಅದು ಚಲನೆಯ ರೂಪದಲ್ಲಿ ನಮ್ಮ ಸಾರೂಪ್ಯತೆಯ ಮೂಲ ಅಸ್ತಿತ್ವದಲ್ಲಿ ಅದಿರುತ್ತೆ, ಚಲನೆಯ ರೂಪದಲ್ಲಿ. ಅದೇ ಮುಂದಿನ ಸೃಷ್ಟಿಗೆ ಕಾರಣವಾಗುತ್ತೆ. ಮುಂದಿನ ಸೃಷ್ಟಿನಲ್ಲೂ ನಮ್ಮ ಮತ್ತೆ ವಾಪಸ್ ಬರ್ತೀವಿ, ಅದೇ ಸಂಸ್ಕಾರಗಳನ್ನ ತಗೊಂಡು ವಾಪಸ್ ಬರ್ತೀವಿ. ಸರಿನಾ? ಅಂದ್ರೆ ಕೆಲವರು ಅನ್ಕೊಳ್ತಾರೆ, ಯಾಕೆ ಆಧ್ಯಾತ್ಮ ಇಷ್ಟೊಂದು ಪ್ರಯತ್ನ ಪಡಬೇಕು? ಹೆಂಗಿದ್ರು ಮಹಾಪ್ರಳಯದಲ್ಲಿ ಎಲ್ಲ ವಾಪಸ್ ಕೇಂದ್ರಕ್ಕೆ ಹೋಗ್ತೀವಿ. ಪ್ರಯತ್ನ ಪಟ್ಟರೂ ಕೇಂದ್ರಕ್ಕೆ ಹೋಗ್ತೀವಿ, ಪ್ರಯತ್ನ ಪಡೆದೇರೂ ಕೇಂದ್ರಕ್ಕೆ ಹೋಗ್ತೀವಿ. ಯಾಕೆ ಅಷ್ಟೊಂದು ಚಿಂತೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆದರೆ ಪ್ರಯತ್ನ ಪಡೆದಿರ ನೀವು ಹೋದರೆ ಕೇಂದ್ರಕ್ಕೆ, ಅಲ್ಲಿ ನಿಮ್ಮ ಸಂಸ್ಕಾರಗಳ ಪರಿಣಾಮ ಚಲನೆಯ ರೂಪದಲ್ಲಿ ಹಾಗೆ ಇರುತ್ತೆ. ಮುಂದಿನ ಸೃಷ್ಟಿ ಮರು ನಿರ್ಮಾಣವಾದಾಗ ನಾವು ವಾಪಸ್ ಯಥಾ ಪ್ರಕಾರ ಕೆಳಗಡೆ ಬರ್ತೀವಿ. ಸರಿನಾ? ಒಂದು ನಿಮಿಷ. ಲೀಲಾ ಸಿಸ್ಟರ್ ಮ್ಯೂಟ್ ಮಾಡ್ಕೊಡಿ, ವಿಡಿಯೋ ಮ್ಯೂಟ್ ಮಾಡ್ಕೊಡಿ. ಲೀಲಾ ಸಿಸ್ಟರ್ ವಿಡಿಯೋ. ಇಲ್ಲಿ ಆಡಿಯೋ ಮಾತ್ರ ಅವರು ಮ್ಯೂಟ್ ಮಾಡ್ಕೋಬೇಕು. ಹಾ ಹಾ. ಇದರ್ಥ ಆಯ್ತಾ? ಸೊ ಸಮಯ ಘಟಿಸಿದಂತೆ ನಮ್ಮ ಸಂಸ್ಕಾರಗಳು ಖಾಲಿ ಆಗಲ್ಲ. ಕೇವಲ ಸಮಯದ ಪ್ರಭಾವದಿಂದ ನಾವು ಸಂಸ್ಕಾರಗಳನ್ನು ಕಳ್ಕೊಳ್ಳಿಕ್ಕಾಗಲ್ಲ. ಇದು ಮೂಲ ತತ್ವ. ಹಾಗಿದ್ದಿದ್ರೆ ನಾವು ರಾತ್ರಿ ಮಲ್ಕೊಂಡು ಹೇಳುವಷ್ಟರಲ್ಲಿ ಸಂಸ್ಕಾರಗಳೆಲ್ಲ ಹೋಗ್ಬೇಕಿತ್ತು. ನಾವು ಒಂದ್ಸತಿ ದೇಹ ತ್ಯಾಗ ಮಾಡಿ ಮತ್ತೊಂದ್ಸತಿ ಜನ್ಮ ತಗೊಳ್ಳೋಷ್ಟೊತ್ತಿಗೆ ನಮ್ಮ ಸಂಸ್ಕಾರಗಳೆಲ್ಲ ಖಾಲಿ ಆಗ್ಬೇಕಿತ್ತು ಅಲ್ವಾ? ಸಮಯದಿಂದನೇ ಸಂಸ್ಕಾರಗಳು ಹೋಗೋಂಗಿದ್ದಿದ್ರೆ ಸಂಸ್ಕಾರಗಳು ಖಾಲಿ ಆಗ್ಬೇಕಲ್ವ ಸಮಯದಲ್ಲಿ. ಆದ್ರೆ ಹಾಗಾಗಲ್ಲ. ನಾವು ಮಾಡ್ತಕ್ಕಂಥ ಜೀವನದಿಂದ ಸಂಸ್ಕಾರಗಳು ಖಾಲಿ ಆಗುತ್ತೆ ಹೊತ್ತು ಸರಿಯಾದಂಥ ರೀತಿಯಲ್ಲಿ ಜೀವನ ಮಾಡಿದಾಗ ಸಂಸ್ಕಾರಗಳು ಖಾಲಿ ಆಗುತ್ತೆ. ಕೇವಲ ಸಮಯದಿಂದ ಸಂಸ್ಕಾರಗಳು ಖಾಲಿ ಆಗಲ್ಲ. ಅರ್ಥ ಆಗ್ತಿದೆಯಾ? ಸಮಯದಿಂದ ಸಂಸ್ಕಾರ ಯಾವ ಶಿಂದೆ ಅವರು ಒಂದು ನಿಮಿಷ ಇರ್ರಿ. ಸಮಯದಿಂದ ಸಂಸ್ಕಾರಗಳು ಯಾವಾಗ ಖಾಲಿ ಆಗುತ್ತೆ ಅಂತಂದ್ರೆ, ನಾವು ಹೊಸ ಸಂಸ್ಕಾರ ಮಾಡ್ಕೊಳ್ತಾ ಇಲ್ಲ, ಹಳೆಯ ಸಂಸ್ಕಾರಗಳನ್ನು ಭೋಗಕ್ಕೆ ತರಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಆಗ ಮಾತ್ರನೇ ಸಮಯದ ಪ್ರಭಾವದಿಂದ, ನಿಸರ್ಗದ ಪ್ರಭಾವದಿಂದ
ಸಂಸ್ಕಾರಗಳು ಭೋಗಕ್ಕೆ ಬಂದು ಸಂಸ್ಕಾರಗಳನ್ನ ಕಳ್ಕೊಳ್ತೀವಿ. ನಾವು ಏನೂ ಆಧ್ಯಾತ್ಮಿಕ ಪ್ರಯತ್ನ ಮಾಡ್ತಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಸಂಸ್ಕಾರಗಳ ಒಂದು ಕೋಶನ ನಾವು ಜಾಸ್ತಿ ಮಾಡ್ಕೊಂಡೇ ಹೋಗ್ತೀವಿ ಜನ್ಮದಿಂದ ಜನ್ಮಕ್ಕೆ, ಹೊತ್ತು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೂ ಆಗಲ್ಲ. ಅಲ್ಲಿಗೆ ನಾವು ಏನೂ ಮಾಡಿದಿರ ಸಂಸ್ಕಾರಗಳು ಹೇಗಿದ್ರೂ ಹೋಗುತ್ತೆ, ಹೆಂಗಿದ್ರು ಮಹಾಪ್ರಳಯ ಆದಾಗ ನಾವು ಹೆಂಗಿದ್ರು ಕೇಂದ್ರಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡ್ರೆ ಅದು ಸಾಧ್ಯವಿಲ್ಲ. ನಾವೇ ಸಂಸ್ಕಾರಗಳ ಪೂರ್ತಿ ಕಳ್ಕೊಳ್ಳೋವರೆಗೂ ಕೂಡ ನಾವು ಕೇಂದ್ರಕ್ಕೆ ಹೋದ್ರೂ ಕೂಡ ವಾಪಸ್ ಮತ್ತೆ ಬರ್ತೀವಿ ಮುಂದಿನ ಸೃಷ್ಟಿಯಲ್ಲಿ. ಸರಿನಾ? ಈಗ ಕೇಳ್ರಿ ಶಿಂದೆ ಅವರೇ. ಇಲ್ಲ ಸರ್, ಸಂಪೂರ್ಣವಾಗಿ ಪ್ರಳಯದಲ್ಲಿ ಎಲ್ಲವನ್ನೂ ಮಾಯವಾಗ್ತದಂತ ಒಂದ್ ಕಡೆ, ಆದ್ರ ಈ ಸಂಸ್ಕಾರಗಳು ನಾವು ಮಾಡಿದಂತ ಪ್ರತಿಯೊಂದು ಒಂದು ವಸ್ತುವಿನ ಬೀಜ ಇರ್ತಲ್ಲ ಸರ್, ಆ ಬೀಜದ ಗುಣಧರ್ಮ ಹೆಂಗ್ ಕಳ್ಕೊಂಬೋದಿಲ್ಲ, ಅದೇ ರೀತಿಯಾಗಿ ಇದನ್ನು ಹೌದೇನೋ ಅಂತ. ಕರೆಕ್ಟ್, ಅದನ್ನೇ ಹೇಳ್ತಿರೋದು. ಹೌದು ಅದಕ್ಕೇನೆ ಸರ್. ಆಧ್ಯಾತ್ಮಿಕ ಪ್ರಯತ್ನ ಪಡೆದಿರ ನೀವು ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಮಹಾಪ್ರಳಯ ಆದಾಗ ಆಧ್ಯಾತ್ಮಿಕ ಪ್ರಯತ್ನ ಪಡೆದಿದ್ರು ಕೇಂದ್ರಕ್ಕೆ ಹೋಗ್ತೀವಿ ಅಂತ ಅನ್ಕೋಬಹುದು, ಆದ್ರೆ ಆಧ್ಯಾತ್ಮಿಕ ಪ್ರಯತ್ನ ಪಡೆದಿರ ನೀವು ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸಂಸ್ಕಾರ ತೆಗೆದು ಹಾಕಿದ್ರೆ ಹೋಗ್ಬೋದಿದ್ರೆ ಇಲ್ಲ. ಕರೆಕ್ಟ್. ಅದಕ್ಕೆ ನೀವು ಕನಕದಾಸರು ಅದನ್ನ ಬೇರೆ ರೀತಿ ಹೇಳ್ತಾರೆ, ಸಂಸ್ಕಾರ ಅಂತ ಹೇಳಲ್ಲ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಜ್ಞಾಪಕ ಇದೆಯಾ? ಹೌದು ಸರ್. ನನ್ನಲ್ಲಿರುವ ನಾನು ಹೋಗಿದ್ರೆ ಅಂತಂದ್ರೆ ಅಲ್ಲಿಗೆ ಹೋಗ್ತೀನಿ, ಇಲ್ದ್ರೆ ಹೋಗಲ್ಲ. ನನ್ನಲ್ಲಿರುವ ನಾನು. ಕರೆಕ್ಟ್. ಹೌದು ಸರ್. ಹೌದು. ನಾನು ಹೋದರೆ ಹೋದೆ ಅನ್ನೋ ಒಂದಿದು ಬ್ರದರ್. ಅದನ್ನೇ ಹೇಳಿದ್ದವರು, ನಾನು ಅನ್ನೋದು ಹೋಗ್ಬೇಕು ಅಂತ. ನಾನು ಅನ್ನೋ ಭಾವ ದೇಹ ಮನಸ್ಸಿಗೆ ಅಂಟ್ಕೊಂಡಿರೋವರೆಗೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಆ ನಾನು ಅನ್ನೋ ಭಾವ ಮೂಲದಿಂದ ಎಲ್ಲಿಗೆ ಬರ್ತಿದೆ ಅಲ್ಲಿಗೆ ಹೊರಟೋಯ್ತು ಅಂತಂದ್ರೆ ಅವಾಗ ಅದು ಇರಲ್ಲ. ಆಗ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ, ತಮದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ. ಸರಿನಾ? ಏನಿವೆ ಮತ್ತೊಂದ್ಸತಿ ಅದು ಮಾತಾಡೋಣ ನಾನು ಅನ್ನೋದ್ರ ಬಗ್ಗೆ. ಅಲ್ಲಿ ನಾನು ಹೋದರೆ ಹೋದೇನು ಅಂತಂದ್ರೆ ನಾನು ಎಂಬ ಭಾವ, ಯಾವ ಭಾವ? ದೇಹ ಅಂದ್ರೆ ನಾನು, ಮನಸ್ಸು ಅಂದ್ರೆ ನಾನು ಅನ್ನೋ ಭಾವ ಇದೆಯಲ್ಲ, ಆ ಭಾವ ಹೋಗ್ಬೇಕು. ಆತ್ಮ ಅಂದ್ರೆ ನಾನು ಅಂತ ಭಾವ ಹೊಂದಿದೆ, ಅದು ಕೂಡ ಹೋಗ್ಬೇಕು. ಮೂರೂ ಹೋದ್ರೆ ಮಾತ್ರ ನಾವು ಕಡೆಗೆ ತಮದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ. ಸರಿನಾ? ಇನ್ನು ಇದನ್ನ ಮುಗಿಸೋಣ ಇರಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಇದು ಒಂದೇ ಕಡೆ ಇರೋದು ಮುಂದಿನ ಕಾಲ ಸೃಷ್ಟಿಗೆ ಹೇಗೆ ಆಧಾರ ಆಗುತ್ತೆ ಅಂತ. ಅದು ಮೂಲ ಮಹಾಶಕ್ತಿಯ ಆಘಾತದಿಂದ ಉಂಟಾದ ಚಲನವೇ ಆಗಿತ್ತು. ಈ ಚಲನವು ಪರಿಣಾಮದಿಂದ ತುಂಬಿ ತುಳುಕುತ್ತಾದುದರಿಂದ ಕಾರಣ ಅದರಲ್ಲಿ ಸಾವಕಾಶವಾಗಿ ಗತಿಯನ್ನು ಉಂಟು ಮಾಡಿತು. ಕೇವಲ ಅನುಭವದಿಂದ ಮಾತ್ರ ಗೋಚರವಾಗುವ ಈ ಗತಿಯು ಸ್ವಾಭಾವಿಕವಾಗಿಯೇ ಈ ಮೂಲ ಶಕ್ತಿಯಲ್ಲಿ ಒಂದಿಲ್ಲೊಂದು ರೂಪದಂದು ಉಳಿದುಕೊಂಡಿತು. ಈ ಸ್ಥಿತಿ ಅನಾದಿ ಕಾಲದವರೆಗೆ ಒಳಗೊಳಗೆ ಕುದಿಯತೊಡಗಿತು. ಏನಾಗಿತ್ತು ನೋಡ್ರಿ, ಮೂಲ ಮಹಾಶಕ್ತಿಯ ಆಘಾತದಿಂದ ಚಲನೆ ಉಂಟಾಯಿತು. ಆ ಚಲನವು ಪರಿಣಾಮದಿಂದ ತುಂಬಿ ತುಳುಕುತ್ತಿದ್ದು. ಪರಿಣಾಮದಿಂದ ಅಂತಂದ್ರೆ ಅದೇನು ಆಘಾತಗಳೆಲ್ಲ ತಗೊಂಡಿತ್ತಲ್ಲ ಸೃಷ್ಟಿಲಿ ಇರ್ಬೇಕಾದ್ರೆ, ಅದರ ಒಂದು ಪ್ರಭಾವ ಕೂಡ ಅದರಲ್ಲಿ ಒಳಪಟ್ಟಿತ್ತು. ಆಘಾತ ಬಂತು, ಚಲನೆ ಇದೆ, ಎರಡೂ ಇದೆ. ಕಾರಣ ಅದರಲ್ಲಿ ಸಾವಕಾಶವಾಗಿ ಒಂದು ಗತಿಯನ್ನು ಉಂಟು ಮಾಡಿತ್ತು. ಅಂದ್ರೆ ಕೇಂದ್ರದ ಹತ್ರ ಹೋದ್ಮೇಲೆ ಎಲ್ಲ ಸಾರೂಪ್ಯತೆ ಪಡ್ಕೊಂಡಿರ್ತಕ್ಕಂಥ ಆತ್ಮಗಳು ಕೇಂದ್ರದ ಹತ್ರ ಹೋದ್ರೂ ಕೂಡ ಅದರಲ್ಲಿ ಯಾವುದು ತಟಸ್ಥವಾಗಿಲ್ಲ, ತನ್ನದೇ ಆದಂತ ಗತಿ ಇದೆ, ತನ್ನದೇ ಆದಂತ ಒಂದು ಗತಿ ಇದೆ. ಯಾವುದರ ಆಧಾರದಿಂದ? ಮೂಲ ಶಕ್ತಿಯ ಆಘಾತ ಮತ್ತು ಸಂಸ್ಕಾರಗಳ ಪರಿಣಾಮ, ಈ ಎರಡರಿಂದ ಒಂದು ತನ್ನದೇ ಆದಂತ ಒಂದು ಗತಿಯನ್ನು ಪಡ್ಕೊಂಡಿದೆ. ಕೇವಲ ಅನುಭವದಿಂದ ಮಾತ್ರ ಗೋಚರವಾಗುವ ಈ ಗತಿಯು ಸ್ವಾಭಾವಿಕವಾಗಿದೆ. ಆ ಮೂಲ ಶಕ್ತಿಯಲ್ಲಿ ಒಂದಿಲ್ಲೊಂದು ರೂಪದಲ್ಲಿ ಉಳಿದುಕೊಂಡಿತ್ತು. ಯಾವುದು? ಆ ಗತಿ ಮೂಲ ಶಕ್ತಿಯಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಉಳಿದುಕೊಂಡಿತ್ತು. ಈ ರೀತಿ ಅನಂತ ಕಾಲದವರೆಗೆ ಒಳಗೊಳಗೇ ಕುದಿಯತೊಡಗಿತು. ಈಗ ಮಹಾಪ್ರಳಯ ಆಗೋಗಿದೆ, ಮುಂದಿನ ಸೃಷ್ಟಿ ಇನ್ನೂ ಬಂದಿಲ್ಲ. ಅಲ್ಲಿ ಇರ್ತಕ್ಕಂಥ ಅದು ಏನು ಸಾರೂಪ್ಯತೆ ಪಡ್ಕೊಂಡಿರ್ತಕ್ಕಂಥ ಚಲನೆಯಲ್ಲಿ ಇರ್ತಕ್ಕಂಥ ಗತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆತ್ಮಗಳೇನಾಗುತ್ತೆ, ತನಗೆ ತಾನಾಗೆ ಕುದಿಲಿಕ್ಕೆ ಶುರು ಆಯಿತು. ಇದನ್ನು ಕೇಂದ್ರದಲ್ಲಿನ ಗುಪ್ತ ಚಲನವೆಂದು ಕರೆಯಲಾಗಿದೆ. ಅದೇನು ಕುದಿತಾ ಇದೆಯಲ್ಲ, ಅದನ್ನ ಕೇಂದ್ರದಲ್ಲಿನ ಗುಪ್ತ ಚಲನ ಎಂದು ಕರೆಯಲಾಗಿದೆ. ಇದು ಸತತವಾಗಿ ನಡೆದು ಮತ್ತೆ ಸೃಷ್ಟಿಕಾಲ ಬಂದಿತು. ಹೀಗಾಗಲು ಕಾರಣವೇನು? ಅದರ ಅವಶ್ಯಕತೆ ಏಕೆ ಉಂಟಾಯಿತು? ಕೇವಲ ಶಕ್ತಿಯಾಗಿದ್ದ ಗುಪ್ತ ಚಲನಗಳು ಹೊರಹೊಮ್ಮಲು
ಕೊರಕಲನ್ನು ನಿರ್ಮಿಸಿದವು. ಈಗ ನೋಡ್ರಿ, ಈಗ ಹಾಲು ಕಾಯಕ್ಕಿಟ್ರಿ, ಹಾಲು ಕಾಯಿಸ್ತಾ ಕಾಯಿಸ್ತಾ ಮೊದಲು ಏನಾಗುತ್ತೆ, ಹಾಲು ಕೆಳಗಡೆನೆ ಕುದೀತಾ ಇರುತ್ತೆ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಹಾಲು ಕುದೀತಾ ಕುದೀತಾ ಮೇಲ್ ಬರ್ಲಿಕ್ಕೆ ಶುರು ಆಗುತ್ತೆ, ಮೇಲ್ ಬಂದು ವಿಸ್ತಾರ ಆಗುತ್ತೆ. ನೋಡಿದ್ದೀರಾ ಅದನ್ನ? ಎಷ್ಟು ವರ್ಷತೆ ಹಾಲು ಉಪ್ಪು ಹೋಗುತ್ತೆ, ನೋಡಿದ್ದೀರಾ? ಅದೇ ರೀತಿಯಾಗಿ ಒಳಗಡೆ ಕುದೀತಿತ್ತಲ್ವಾ, ಆ ಪರಿಣಾಮಗಳ ಚಲನೆ ಗತಿ ಇದ್ದು ಆ ಆತ್ಮಗಳು ಕುದೀತಾ ಇದ್ವಲ್ಲ, ಆ ಪರಿಣಾಮಗಳಿಂದ ಅದು ಕುದಿ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಕಾಲಕ್ರಮೇಣದಲ್ಲಿ ಒಂದು ಕೊರಕಲನ್ನು ನಿರ್ಮಿಸಿ ಅದರಿಂದ ಹೊರಗಡೆ ಬರುತ್ತೆ, ವಿಸ್ಫೋಟ ಆಗುತ್ತೆ. ಆ ವಿಸ್ಫೋಟ ಆದಾಗ ಮುಂದಿನ ಸೃಷ್ಟಿ ಶುರು ಆಗುತ್ತೆ. ಕೇವಲ ಶಕ್ತಿಯಾಗಿದ್ದ ಆ ಗುಪ್ತ ಚಲನೆಗಳು ಹೊರಹೊಮ್ಮಲು ಕೊರಕಲನ್ನು ನಿರ್ಮಿಸಿದವು. ಆದುದರಿಂದ ಆ ಶಕ್ತಿಯು ಹೊಸ ಆವೇಶದಿಂದ ಪ್ರವಹಿಸತೊಡಗಿತು. ಹಾಗೆ ನೋಡಿ, ಗ್ಯಾಸ್ನಲ್ಲಿ ನೀವು ಗ್ಯಾಸ್ ಇರೋವರೆಗೂ ಕೂಡ, ಅಂದ್ರೆ ಹಾಲು ಕಾಯಿಸ್ತಾ ಇರೋವರೆಗೂ, ನೀವು ಹಾಲು ಗ್ಯಾಸ್ ಆಫ್ ಮಾಡೋವರೆಗೂ ಕೂಡ ಅದು ಕುದೀತಾನೆ ಇರುತ್ತೆ, ಕರೆಕ್ಟಾ? ಉಕ್ತಾನೆ ಇರುತ್ತೆ. ಒಂದಿಷ್ಟು ಉಕ್ಕಾಗಿ ಅದರಲ್ಲಿ ಇರತಕ್ಕಂಥ ಶಕ್ತಿ ಎಲ್ಲ ಹೊರಟೋದ ಮೇಲೆ ಉಕ್ಕದು ನಿಂತೋಗುತ್ತೆ. ಅದಾದ್ಮೇಲೆ ಕೆಳಗಡೆ ಇರೋದೆಲ್ಲ ಕರಕಲಾಗ್ಲಿಕ್ಕೆ ಶುರು ಆಗುತ್ತೆ. ಯಾರು ಅದನ್ನ ನೋಡಿಲ್ಲ ಅಂತಂದ್ರೆ, ಇವತ್ತು ಹಾಲು ಕಾಯಿಸ್